ರಾಹುಲ್ ಗಾಂಧಿಯವರೇ, ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬ್ರೆ, ನಮ್ಮ ವರ್ಕಿಂಗ್ ಪ್ರೆಸಿಡೆಂಟ್ ಅಂತ ತನ್ವೀರ್ ಸೇಠ್ ಅವರೇ, ನಮ್ಮ ಪ್ರಚಾರ ಸಮಿತಿ ಅಧ್ಯಕ್ಷ ಅಂತ ಸೊರ್ಕೆ ಅವರೇ, ಎಚ್.ಎಂ. ರೇವಣ್ಣವರೇ, ಚೆಲುವರಾಯ ಸ್ವಾಮಿ ಅವರೇ, ಮಹದೇವಪ್ಪನವರೇ, ವೆಂಕಟೇಶ್ ಅವರೇ, ಈ ಜಿಲ್ಲೆ ಎಲ್ಲ ಶಾಸಕರುಗಳೇ, ಮಾಜಿ ಶಾಸಕರು, ಮಾಜಿ ಮಂತ್ರಿಗಳು, ನರೇಂದ್ರ ಸ್ವಾಮಿ ಆಗಿ ಮತ್ತು ರೋಜಿ ಜಾನ್ ಅವರು ಎಲ್ಲ ಕೂಡ ಇದ್ದಾರೆ. ಎಲ್ಲರ ಹೆಸರನ್ನ ತೆಗೆದುಕೊಳ್ಳೋಕ್ಕಾಗೋದಿಲ್ಲ, ಕ್ಷಮಿಸಬೇಕು. ಸ್ವಾಗತ ಮಾಡಿದಂಥ ಚೆಲುವರಾಯ ಸ್ವಾಮಿ ಅವರು ತೆಗೆದುಕೊಂಡಿದ್ದಾರೆ. ಇದೊಂದು ಐತಿಹಾಸಿಕವಾದಂಥ ಸಭೆ. ಮೊದಲನೆಯ ಸಭೆಯನ್ನ ರಾಹುಲ್ ಗಾಂಧಿ ಅವರು ಈ ಭೂಮಿ ಮೇಲೆ ನಡೆದು ಭಾರತ್ ಜೋಡೋ ಯಾತ್ರೆಯನ್ನ ನಡೆಸಿ ಚಾಮರಾಜನಗರ ಕ್ಷೇತ್ರದಿಂದ ಪ್ರಾರಂಭ ಮಾಡಿ ಅಲ್ಲಿಂದ ತೆಲಂಗಾಣ ತಲುಪುವವರೆಗೂ ಎಷ್ಟು ಕ್ಷೇತ್ರಕ್ಕೆ ಹೆಜ್ಜೆ ಹಾಕಿದ್ರೋ ಅಷ್ಟು ಕ್ಷೇತ್ರದಲ್ಲೂ ಕಾಂಗ್ರೆಸ್ ಪಕ್ಷ ಗೆದ್ದು ಈ ರಾಜ್ಯದ ಅಧಿಕಾರವನ್ನ ಕಾಂಗ್ರೆಸ್ ಪಕ್ಷ ಬಂದಿದೆ. ಎಲ್ಲ ಕ್ಷೇತ್ರಗಳು ಗುಂಡ್ಲುಪೇಟೆಯಿಂದ ಲೆಕ್ಕಾಕಿ, ನಂಜನಗೂಡು ಲೆಕ್ಕಾಕಿ, ವರ್ಣ ಲೆಕ್ಕಾಕಿ, ಮೈಸೂರು ಲೆಕ್ಕಾಕಿ, ಮೇಲ್ಕೋಟೆ ಲೆಕ್ಕಾಕಿ, ಚೆಲುವರಾಯ ಸ್ವಾಮಿ ನಾಗಮಂಗಲ ಲೆಕ್ಕಾಕಿ, ಎಲ್ಲ ಕ್ಷೇತ್ರಗಳು ಕೂಡ ಕೊನೆ ತೆಲಂಗಾಣವರೆಗೂ ಕಾಂಗ್ರೆಸ್ ಪಕ್ಷ ಬಂದು ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದಲ್ಲಿ ಬಂದಿದೆ. ಅವರ ಕಾಲ್ಗುಣ ಬಹಳ ಶಕ್ತಿಶಾಲಿಯಾಗಿದೆ. ಈ ದೇಶದ ಬಡವರಿಗೋಸ್ಕರ, ಬೆಲೆ ಏರಿಕೆಗೋಸ್ಕರ, ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ, ನಿಮ್ಮ ಕಷ್ಟ ದುಃಖಗಳನ್ನು ವಿಚಾರಿಸಲಿಕ್ಕೆ ಅವರು ಹೆಜ್ಜೆ ಹಾಕಿದ್ರು. ಅದಕ್ಕೆ ಇವತ್ತು ನಾನು ಮಂಡ್ಯ ಗೆಲ್ಲಬೇಕು, ಮಂಡ್ಯ ಗೆದ್ರೆ ಇಂಡಿಯಾ ಇಂದ ಗೆಲ್ತೇನೆ ಅನ್ನೋ ಒಂದು ನಂಬಿಕೆಯಿಂದ ನಿಮ್ಮ ಮೇಲೆ ವಿಶ್ವಾಸವಿಟ್ಟು ಇವತ್ತು ಇಲ್ಲಿಗೆ ಬಂದಿದ್ದಾರೆ. ಇವತ್ತು ತಮ್ಮ ಕೇಳೋದಿಷ್ಟೇ, ನಾನು 136 ಸೀಟನ್ನ ತಾವು ಆಶೀರ್ವಾದ ಮಾಡಿಕೊಟ್ರಿ. ಮಂಡ್ಯ ಜಿಲ್ಲೆಯಲ್ಲಿ ಒಂದು ಸೀಟ್ ಬಿಟ್ರೆ ಎಲ್ಲ ಸೀಟನ್ನ ಈ ಲೋಕಸಭಾ ಕ್ಷೇತ್ರದಲ್ಲಿ ಗೆಲ್ಸಿದ್ರಿ. ನಾನು ಯಾವ ವಿರೋಧ ಪಾರ್ಟಿ ಕ್ಯಾಂಡಿಡೇಟ್ ಬಗ್ಗೆ ನಾನು ಮಾತಾಡೋಕೆ ಹೋಗೋದಿಲ್ಲ, ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ವಿರೋಧ ಪಾರ್ಟಿ ಕ್ಯಾಂಡಿಡೇಟು ನಿಮ್ಮ ಕಷ್ಟಕ್ಕೂ ಆಗ್ಲಿಲ್ಲ, ನಿಮ್ಮ ಸುಖಕ್ಕೂ ಆಗ್ಲಿಲ್ಲ, ಒಂದು ಸಣ್ಣ ಸಾಕ್ಷಿ ಗುಡ್ಡೆಯನ್ನ ಈ ಮಂಡ್ಯ ಕೊಡ್ಲಿಲ್ಲ. ಅವರ ತಂದೆ ಕಾಂಗ್ರೆಸ್ ಪಕ್ಷದಿಂದ ಪ್ರಧಾನಮಂತ್ರಿ ಆದ್ರು, ರಾಜ್ಯದ ಮುಖ್ಯಮಂತ್ರಿ ಆದ್ರೂ ಕೂಡ ಇಲ್ಲಿ ಸಾಕ್ಷಿ ಗುಡ್ಡೆ ಬಿಡಕ್ ಆಗ್ಲಿಲ್ಲ. ಸೊ ಅವ್ರ ಬಗ್ಗೆ ಮಾತಾಡಿ ಟೈಮ್ ವೇಸ್ಟ್ ಮಾಡ್ತಲೇ ಅರ್ಥ ಇಲ್ಲ. ಈಗ ನಮಗೂ ನಿಮಗೂ ಇಟ್ಟಿರೋದು ಬದುಕು, ಬಿಜೆಪಿ ಅವ್ರದ್ದು ಭಾವನೆ. ಇವತ್ತು ನಿಮ್ಮ ಬದುಕಿಗೋಸ್ಕರ ಇವತ್ತು ನಾವು ಕಾಂಗ್ರೆಸ್ ಪಕ್ಷ 5 ಗ್ಯಾರಂಟಿಗಳ ಜೊತೆಯಲ್ಲಿ ರೈತರಿಗೋಸ್ಕರ ಇವತ್ತು ನಾವು ಮೇಕೆದಾಟು ಯೋಜನೆಯನ್ನು ನಾವು ಮಾಡಿ ಈ ಕಾವೇರಿ ಜಲಾನಯನ ಪ್ರದೇಶವನ್ನ ಇವತ್ತು ನಾವು ಪ್ರಾರಂಭವನ್ನ ಮಾಡೇ ಮಾಡ್ತೀವಿ ಅಂತೇಳಿ ಸಂಕಲ್ಪವನ್ನ ಮಾಡಿ ಇವತ್ತು ನಾವು ನಿಮ್ಮ ಜೊತೆಯಲ್ಲಿ ಹೆಜ್ಜೆಯನ್ನು ಹಾಕ್ತಾ ಇದ್ದೇವೆ. ಇಂಥ ಕಷ್ಟ ಕಾಲದಲ್ಲಿ ಯಾವ ರೈತರಿಗೂ ಅನ್ಯಾಯ ಮಾಡದೆ ನೀರನ್ನು ಕೊಟ್ಟು ರಕ್ಷಣೆ ಕೊಟ್ಟು, ಬಿಜೆಪಿ ಸರ್ಕಾರ ಡಬಲ್ ಇಂಜಿನ್ ಸರ್ಕಾರ ಇದ್ರೂ ಕೂಡ ನಮ್ಮ ಮೇಕೆದಾಟು ಯೋಜನೆಗೆ ಅನುಮತಿ ಕೊಡಲಿಲ್ಲ. ಆದರೆ ಒಂದು ಮಾತು ಈ ಭೂಮಿಲಿ ನಿಂತ್ಕೊಂಡು ನಾನು ಮಾತಾಡ್ತಾ ಇದ್ದೇನೆ. ನಾನು, ಸಿದ್ದರಾಮಯ್ಯನವರು, ನೀವೆಲ್ಲ ಸೇರಿ ನಮ್ಗೇನು ಶಕ್ತಿ ಕೊಟ್ಟಿದ್ದೀರಿ, ನಮ್ಮ ಅವಧಿಯಲ್ಲೇ ಈ ಮೇಕೆದಾಟು ಯೋಜನೆಯನ್ನ ನಾವು ಪ್ರಾರಂಭ ಮಾಡೇ ಮಾಡ್ತೇವೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಮಾನ್ಯಶ್ರೀ ನಮ್ಮ ಶ್ರೀನಿವಾಸರವರು JDS ನ ಮಾಜಿ ಶಾಸಕರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇದ್ದಾರೆ. ಅವರೇನ್ ದಡ್ರ? ಇವತ್ತು 2019ರಲ್ಲಿ ಹಾಸನದಲ್ಲಿ ರಾಹುಲ್ ಗಾಂಧಿಯವರು ಒಂದು ಮಾತು ಹೇಳಿದ್ರು. ಏನ್ ಹೇಳಿದ್ರು ಅಂದ್ರೆ JDS ಬಿ ಟೀಮ್ ಅಂತ ಹೇಳಿದ್ರು. ನಾನು ಯಾಕಪ್ಪ ಹಿಂಗೆ ಹೇಳ್ತಾ ಇದ್ದಾರೆ ಅಂತೇಳಿ ನಾನು ಪ್ರಶ್ನೆ ಮಾಡ್ತಾ ಇದ್ದೆ. ಸಿದ್ದರಾಮಯ್ಯನವ್ರ ಮೇಲೆ ಜಗಳ ಮಾಡಿದೆ ನಾನು, ಯಾಕೆ ಇದನ್ನ ಹೇಳ್ಸಕ್ ಹೋದ್ರಿ ನೀವು ಅಂತ. ಇಲ್ಲ ಕಡೆ ಅವ್ರದ್ದೆಲ್ಲ ಅಂಡರ್ಸ್ಟ್ಯಾಂಡಿಂಗ್ ಇದೆ, ಒಳಗಡೆ ಬಿ ಟೀಮ್ ಕಡೆ ಅಂತ ಅವ್ರು ಹೇಳಿದ್ರು. ಈಗ ಏನಾಯ್ತು, ಬಿ ಟೀಮ್ ಹೋಗಿ 2 ಸೇರಿ ಎ ಟೀಮ್ ಆಗ್ಬಿಟ್ಟಿದೆ. ಈ ಎ ಟೀಮ್ ಅನ್ನ ಮುಗಿಸೋಂತ ಕೆಲಸ ತಾವು ಮಾಡಬೇಕು. ಈಗ ರಾಹುಲ್ ಗಾಂಧಿ ಅವರು ಮತ್ತೆ ಭಾರತಕ್ಕೆ ನ್ಯಾಯ ಯಾತ್ರೆಯನ್ನ ಮಾಡಿದ್ದಾರೆ. ಇವತ್ತು ಈ ರಾಜ್ಯದಲ್ಲಿ, ನಿಮ್ಮ ಜಿಲ್ಲೆಯಲ್ಲಿ, ಈ ಮಂಡ್ಯಗೆ
ಬೆಳಗ್ಗೆ ಸಾಯಂಕಾಲ ನಿಮಗೋಸ್ಕರ ದುಡಿಯುವಂತ ಒಬ್ಬ ಸ್ಥಳೀಕನಿಗೆ, ಒಬ್ಬ ಉದ್ಯಮಿಗೆ, ಇವತ್ತು ಒಬ್ಬ ರೈತನ ಮಗನಿಗೆ ಇವತ್ತು ನಮ್ಮ ವೆಂಕಟರಮಣಗೌಡ ಚಂದ್ರೂರವರಿಗೆ ಇವತ್ತು ಅವಕಾಶವನ್ನು ಮಾಡಿದ್ದಾರೆ. ಇವತ್ತು ಚಂದ್ರು ಅಲ್ಲ ಅಭ್ಯರ್ಥಿ, ಚಂದ್ರು ಅಲ್ಲ ಅಭ್ಯರ್ಥಿ, ಈ DK ಶಿವಕುಮಾರ್, ಈ ಸಿದ್ದರಾಮಯ್ಯ ಇಲ್ಲಿ ಅಭ್ಯರ್ಥಿ, ಮಲ್ಲಿಕಾರ್ಜುನ್ ಖರ್ಗೆ ಅಭ್ಯರ್ಥಿ, ರಾಹುಲ್ ಗಾಂಧಿ ಅಭ್ಯರ್ಥಿ. ಇದನ್ನ ಗಮನದಲ್ಲಿ ಇಟ್ಕೊಳ್ಬೇಕು. ಇವತ್ತು ಜನತಾದಳ ಅಭ್ಯರ್ಥಿ, ನಿನ್ ಜನ ಇರ್ಲಿಲ್ವೇನ್ರಿ? ನಿನ್ನ ಮುಖ್ಯಮಂತ್ರಿ ಮಾಡಿದಂತ ಜನ ಇರ್ಲಿಲ್ವಾ? ನಿನ್ಗೆ MLA ಮಾಡಿದಂತ MP ಮಾಡಿದಂತ ಜನ ಇರ್ಲಿಲ್ಲ. ಆ ಜನಕ್ಕೆ ದ್ರೋಹ ಮಾಡಿ ಇವತ್ತು ಈ ಜನರ ಮೇಲೆ ಕಿವಿ ಮೇಲೆ ಹೂವು ಇಡಬೇಕು ಅಂತ ಬಂದಿದ್ಯಾ? ಇದು ಸಾಧ್ಯ ಇಲ್ಲ. 3 ಸೀಟು ಬರ್ಕೊಡೆ ನೀವು. ಹಾಸನ, ಬೆಂಗಳೂರು ಗ್ರಾಮಾಂತರ, ಮಂಡ್ಯ, ಕೋಲಾರ, ಈ 4 ಸೀಟ್ಗಳು ಕಾಂಗ್ರೆಸ್ ಪಕ್ಷ ಗೆದ್ದೇ ಗೆಲ್ತದೆ. 20 ಸೀಟ್ ಗೆದ್ದೇ ಗೆಲ್ತೀವಿ. ಆತ್ಮವಿಶ್ವಾಸದಿಂದ ಹೋಗಿ. ಹೆಣ್ಮಕ್ಳೇ, ನನ್ನ ತಾಯಂದಿರಿಗೆ ನಿಮ್ಮ ಹೋರಾಟಕ್ಕೆ ನನ್ನ ಕೋಟಿ ನಮಸ್ಕಾರಗಳು. ನಿಮ್ಮ ಸ್ವಾಭಿಮಾನಕ್ಕೋಸ್ಕರ ನಿಮ್ಮ ಹೆಣ್ಣುಮಕ್ಕಳು ನೀವು ಹೋರಾಟ ಮಾಡಿದ್ರಿ, ಗೋ ಬ್ಯಾಕ್ ಅಂತ ಹೇಳಿದ್ರಿ. ಗೋ ಬ್ಯಾಕ್ ಮಂಡ್ಯದಿಲ್ಲ, ಕರ್ನಾಟಕದಿಂದನೇ ಗೋ ಬ್ಯಾಕ್, ನಿಮ್ಮ ಪಾರ್ಟಿಯಿಂದನೇ ಗೋ ಬ್ಯಾಕ್. ಆ ಕೆಲಸವನ್ನ ಇವತ್ತು ನೀವು ಮಾಡಿದಿರಿ, ಒಳ್ಳೆ ಕೆಲಸ ಮಾಡಿದಿರಿ. ನಿಮ್ಮ ಸ್ವಾಭಿಮಾನ ತಾಯಿಂದಿರು, ನಿಮ್ಮ ಬದುಕಿನ ಬಗ್ಗೆ, ನಮ್ಮ ಗ್ಯಾರಂಟಿಯಿಂದ ನೀವು ದಾರಿ ತಪ್ತಾ ಇದ್ದೀರಿ ಅಂತ ಹೇಳೋದಕ್ಕೆ ನೀವು ಧಿಕ್ಕಾರವನ್ನು ವ್ಯಕ್ತಪಡಿಸಿದ್ದೀರಿ. ನಿಮ್ಮ ಶೌರ್ಯಕ್ಕೆ, ನಿಮ್ಮ ಶಕ್ತಿಗೆ ನಾನು ಅಭಿನಂದಿಸ್ತೇನೆ. ನೀವೆಲ್ಲರೂ ಕೂಡ ಹಳ್ಳಿಗೆ ಹೋಗಿ ಪ್ರಚಾರ ಮಾಡಿ ಇವತ್ತು ನಮಗೆ ಶಕ್ತಿಯನ್ನು ಕೊಟ್ಟು ಸಿದ್ದರಾಮಯ್ಯನವರು ನನಗೆ, ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ, ರಾಹುಲ್ ಗಾಂಧಿ ಅವರಿಗೆ ಶಕ್ತಿ ಕೊಡಬೇಕು. ಚಲುವರಾಯ ಸ್ವಾಮಿ ಅವರ ಮುಖಂಡತ್ವದಲ್ಲಿ ಇವತ್ತು ನಮ್ಮ ಎಲ್ಲ ಶಾಸಕರು ಏನಿದ್ದಾರೆ, ನಮ್ಮ ಮಂಡ್ಯ ಶಾಸಕರು ರವಿ ಇರ್ಬೋದು, ಮದ್ದೂರು ಉದಯ ಇರ್ಬೋದು, ಈ ಕಡೆ ರಮೇಶ್ ಪಂಡಿತ್ ಸಿದ್ದೇಗೌಡರು ಇರ್ಬೋದು, ಈ ಕಡೆ ಪುಟ್ಟಣ್ಣಯ್ಯನವರು ಇರ್ಬೋದು, ಅಲ್ಲಿ ರವಿಶಂಕರ್ ಇರ್ಬೋದು, ನರೇಂದ್ರ ಸ್ವಾಮಿ ಇರ್ಬೋದು, ನಮ್ಮ ಎಲ್ಲ ಕೂಡ ಗೂಳಿಗೌಡರು ಇರ್ಬೋದು, ಎಲ್ಲರೂ ಸೇರಿ ಇವತ್ತು ಮಂಡ್ಯಕ್ಕೆ ಸಂಬಂಧಪಟ್ಟಂತ ಎಲ್ಲ ಶಾಸಕರು ಒಗ್ಗಟ್ಟಿನಿಂದ, ನಮ್ಮ KR ಪಾಟೀಲಿಂದ ಹಿಡಿದು ಈಗ ತಾನೇ ನೋಡಿದ್ರಲ್ಲ ಶ್ರೀನಿವಾಸು ನಮ್ಮ ಪಕ್ಷಕ್ಕೆ ಸೇರಿದ್ದಾರೆ. MLC ಆಗಿದ್ದಂತ ನಮ್ಮ ನಾಗಮಂಗಲದವರು, ನಮ್ಮ ಅಪ್ಪಾಜಿ ಗೌಡರು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದ್ದಾರೆ. ಹಂಗೆಲ್ಲರೂ ಕೂಡ ಜನತಾದಳ ಬಿಟ್ಟು, BJP ಬಿಟ್ಟು ಸಾವಿರಾರು ಜನ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ತಾ ಇದ್ದಾರೆ. ಅವ್ರಿಗೆಲ್ಲರೂ ಕೂಡ ಸ್ವಾಗತ ಮಾಡಿ ಇವತ್ತು ನಮ್ಮ ಸ್ಟಾರ್ ಚಂದ್ರೂರವರು, ವೆಂಕಟರಮಣಗೌಡರ ಹಸ್ತದ ಗುತ್ತಿಗೆ ಮತ ಕೊಡಬೇಕು. ನಾನು ಒಂದು ಮಾತು ಹೇಳಿದ್ದೆ, ನಿಮ್ಗೆ ನೆನಪಿರ್ಲಿ. ಮರ್ತಿಬೇಗೌಡರು ಕೂಡ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದ್ದಾರೆ. ಒಂದು ಮಾತು ಹೇಳಿದ್ದೆ, ಏನ್ ಹೇಳಿದ್ದೆ? ಕಮಲ ಕೆರೆಯಲ್ಲಿದ್ದರೆ ಚಂದ, ತೆನೆ ಹೊಲದಲ್ಲಿದ್ದರೆ ಚಂದ, ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿದ್ರೆ ಮಾತ್ರ ಚಂದ ಅಂತ ಹೇಳಿದ್ದೆ. ಹಂಗೆ ಏನಾಯ್ತು? 5 ಬೆರಳು ಸೇರಿ ಈ ಕೈ ಮುಷ್ಟಿ ಆಯ್ತು. 5 ಗ್ಯಾರಂಟಿ ಸೇರಿ ಈ ಕೈ ಗಟ್ಟಿ ಆಯ್ತು. ಈ ಕೈ ಗಟ್ಟಿಯಾಗಿ ಕರ್ನಾಟಕ ರಾಜ್ಯ ಸಮೃದ್ಧಿ ಆಯ್ತು, ಮಂಡ್ಯಕ್ಕೆ ಅನುಕೂಲ ಆಯ್ತು. ನೀವೆಲ್ಲ ಸೇರಿ ಈ ಹಸ್ತದ ಗುರುತಿಗೆ ಆಶೀರ್ವಾದ ಮಾಡಬೇಕು. ಮಲ್ಲಿಕಾರ್ಜುನ್ ಖರ್ಗೆ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷ ಇವತ್ತು ಕೆಲಸ ಮಾಡ್ತಾ ಇದೆ. ರಾಹುಲ್ ಗಾಂಧಿ ಅವರು ನಿಮ್ಗೆ ಶಕ್ತಿ ಕೊಡ್ಲಿಕ್ಕೆ ಬಂದಿದ್ದಾರೆ. ನಿಮ್ಮ ಆಶೀರ್ವಾದ ಇರಲಿ. ಕೊನೆಗೊಂದು ಮಾತು ಹೇಳ್ತೀನಿ. ಇವತ್ತು ಪೇಪರ್ ತೆಗೆದೆ, ನನಗೆ ನಾಚಿಕೆ ಆಗ್ತದೆ. ಆ ವಿಜೇಂದ್ರ ಹೇಳ್ತಾ ಇದ್ದಾನೆ, ಏನ್ ಹೇಳ್ತಾ ಇದ್ದಾನೆ ಈ ಪೇಪರ್ ಅಲ್ಲಿ ಇದೆ, ಕಾಂಗ್ರೆಸ್ ಗ್ಯಾರಂಟಿಗಳು ತಾತ್ಕಾಲಿಕ. ತಾತ್ಕಾಲಿಕ ಅಂದ್ರೆ ಕಾಂಗ್ರೆಸ್ ನಾವೇನಾದ್ರು ಅಧಿಕಾರಕ್ಕೆ ಬಂದ್ಬಿಟ್ರೆ ಗ್ಯಾರಂಟಿಗಳೆಲ್ಲ ತೆಗೆದಾಕ್ತೀವಿ ಅಂತ ಹೇಳ್ತಾ ಇದ್ದಾರೆ. ಮಿಸ್ಟರ್ ಯಡಿಯೂರಪ್ಪ, ಮಿಸ್ಟರ್ ವಿಜೇಂದ್ರ, ನಿನ್ನ ಹಣೆಯಲ್ಲೂ ಬರ್ದಿಲ್ಲ ಕಾಂಗ್ರೆಸ್ ಗ್ಯಾರಂಟಿ. ನಮ್ಮ ಜನರಿನ ಬದುಕಿನ ಪ್ರಶ್ನೆ ಇದು, ಯಾವ ಕಾರಣಕ್ಕೂ ಸಾಧ್ಯ ಅಲ್ಲ. ಇಷ್ಟು ಹೇಳಿ ತಮ್ಮೆಲ್ಲರೂ ಕೂಡ ನಮಸ್ಕಾರ ಹೇಳಿ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕಾಂಗ್ರೆಸ್ ಪಾರ್ಟಿ. ಕ್ರಮ ಸಂಖ್ಯೆ 2 ಶ್ರೀ ವೆಂಕಟರಮಣೇಗೌಡರ ಹಸ್ತದ ಗುರುತಿಗೆ ನಿಮ್ಮ ಮತವಿರಲಿ ಎನ್ನುವ ಕೋರಿಕೆಯನ್ನು ಸಲ್ಲಿಸಿದ್ದಾರೆ ಮಾನ್ಯ ಉಪಮುಖ್ಯಮಂತ್ರಿಗಳಾದ ಶ್ರೀ DK ಶಿವಕುಮಾರ್ ಅವರು. ಸಂವಿಧಾನದ ಸಂರಕ್ಷಕ, ಸಮಷ್ಟಿ ಪ್ರಜ್ಞೆಯ ನಿಜದ ನಾಯಕ, ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರ ನುಡಿಗಳನ್ನು ಆಲಿಸೋಣ. ನಮ್ಮೆಲ್ಲರ ನಾಯಕರು, ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ
ಮಾಜಿ ಅಧ್ಯಕ್ಷರಾದಂಥ ಮಾನ್ಯ ರಾಹುಲ್ ಗಾಂಧಿ ಅವರೇ, ಕೆಪಿಸಿಸಿ ಅಧ್ಯಕ್ಷರಾದಂಥ ಶ್ರೀ ಡಿ.ಕೆ. ಶಿವಕುಮಾರ್ ಅವರೇ, ಈ ಜಿಲ್ಲೆಯ ಉಸ್ತುವಾರಿ ಸಚಿವರು, ಆತ್ಮೀಯರು ಆದಂಥ ಶ್ರೀ ಚೆಲುವರಾಯ ಸ್ವಾಮಿ ಅವರೇ, ಮಂಡ್ಯ ಕ್ಷೇತ್ರದ ಶಾಸಕರಾದಂಥ ರವಿ ಗಣಿಗ ಅವರೇ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಸಚಿವರುಗಳೇ, ಶಾಸಕ ಮಿತ್ರರೇ, ಮಾಜಿ ಶಾಸಕರುಗಳೇ, ಇತರ ಎಲ್ಲ ಪಕ್ಷದ ಮುಖಂಡರುಗಳೇ, ಇಲ್ಲಿ ಇಷ್ಟೊಂದು ಬೃಹತ್ ಸಂಖ್ಯೆಯಲ್ಲಿ ಸೇರಿರ್ತಕ್ಕಂಥ ಎಲ್ಲ ಆತ್ಮೀಯ ಕಾರ್ಯಕರ್ತ ಬಂಧುಗಳೇ, ತಾಯಂದಿರೇ, ಯುವಕ ಮಿತ್ರರೇ, ಎಲ್ಲ ಬ್ಲಾಕ್ ಸಮಿತಿಯ ಅಧ್ಯಕ್ಷರುಗಳೇ, ಮುಂಚೂಣಿ ಘಟಕಗಳ ಅಧ್ಯಕ್ಷರುಗಳೇ, ಮಾಧ್ಯಮದ ಗೆಳೆಯರೇ, ಇದು ಒಂದು ಮಂಡ್ಯದಲ್ಲಿ ಐತಿಹಾಸಿಕ ದಿನ. ಬಹಳ ದೊಡ್ಡ ಸಂಖ್ಯೆಯಲ್ಲಿ ಇವತ್ತು ಈ ಸಮಾವೇಶದಲ್ಲಿ ಭಾಗವಹಿಸಿ ರಾಹುಲ್ ಗಾಂಧಿ ಅವರಿಗೆ ಸ್ವಾಗತವನ್ನು ಕೋರಲಿಕ್ಕೆ, ಅವರಿಗೆ ಶಕ್ತಿಯನ್ನು ಕೊಡಲಿಕ್ಕೆ ನೀವು ದೊಡ್ಡ ಪ್ರಮಾಣದಲ್ಲಿ ಇಲ್ಲಿ ಸೇರಿದ್ದೀರಿ. ನಿಮ್ಮೆಲ್ಲರಿಗೂ ಕೂಡ ಪಕ್ಷದ ವತಿಯಿಂದ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. 26ನೇ ತಾರೀಕು ಲೋಕಸಭೆಗೆ ಚುನಾವಣೆ, ಕರ್ನಾಟಕದಲ್ಲಿ ಮೊದಲನೇ ಹಂತದ ಚುನಾವಣೆ ನಡೀತಾ ಇದೆ. ಅದರಲ್ಲಿ ಕಾಂಗ್ರೆಸ್ಸಿನ ಅಭ್ಯರ್ಥಿಯಾಗಿ ವೆಂಕಟರಮಣೇಗೌಡ ಅವರು, ವೆಂಕಟರಮಣೇಗೌಡ ಉರುಫ್ ಸ್ಟಾರ್ ಚಂದ್ರು ಅವರು ನಮ್ಮ ಪಕ್ಷದಿಂದ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದಾರೆ. ನನಗೆ ಇರ್ತಕ್ಕಂಥ ಮಾಹಿತಿ ಪ್ರಕಾರ ಮಂಡ್ಯದಲ್ಲಿ 100ಕ್ಕೆ 100 ಪೂರ್ವದಲ್ಲಿ ಸೂರ್ಯ ಹುಟ್ಟದು ಎಷ್ಟು ಸತ್ಯನೋ ಅಷ್ಟೇ ಸತ್ಯ ವೆಂಕಟರಮಣೇಗೌಡ ಗೆಲ್ತಕ್ಕಂಥದ್ದು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಕುಮಾರಸ್ವಾಮಿ ಅವರು ಇವತ್ತೇನು ಅಭ್ಯರ್ಥಿಯಾಗಿದ್ದಾರೆ, ಅವ್ರ ಮಗನನ್ನೇ ಅಭ್ಯರ್ಥಿಯನ್ನಾಗಿ ಮಾಡಿದ್ರು. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಇದ್ರು, ಆದರೂ ಕೂಡ ಸುಮಲತಾ ಗೆದ್ರು, ಕುಮಾರಸ್ವಾಮಿ ಮಗ ಗೆಲ್ಲಲಿಕ್ಕೆ ಸಾಧ್ಯ ಆಗಲಿಲ್ಲ, ಗೆಲ್ಲಿಸ್ಲಿಕ್ಕೂ ಕೂಡ ಸಾಧ್ಯ ಆಗಲಿಲ್ಲ ಅಂತಕ್ಕಂಥದ್ದನ್ನ ತಾವೆಲ್ಲ ತಿಳ್ಕೊಂಡಿದ್ದೀರಿ. ಆದ್ರಿಂದ ಈ ಬಾರಿ ಕುಮಾರಸ್ವಾಮಿ ಅವರು ಚನ್ನಪಟ್ಟಣದಿಂದ ಶಾಸಕರು, ಅವರು ಅಲ್ಲೇ ಗ್ರಾಮೀಣ ಲೋಕಸಭಾ ಕ್ಷೇತ್ರದಿಂದ ನಿಲ್ಬೋದಾಗಿತ್ತು. ಆದರೆ ಅಲ್ಲಿ ನಿಲ್ಲಿಕ್ಕಾಗದೇನೆ ಅಲ್ಲಿ ಸೋಲ್ತೀವಿ ಅಂತಕ್ಕಂಥ ಭಯದಿಂದ ಮಂಡ್ಯಕ್ಕೆ ಬಂದಿದ್ದಾರೆ. ಇಲ್ಲಿ NDA ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದಾರೆ. ನಾನು ನಿಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಕುಮಾರಸ್ವಾಮಿ ಅವರನ್ನ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಸೋಲಿಸಿ ಅವರನ್ನು ಮನೆಗೆ ಕಳಿಸ್ತಕ್ಕಂಥ ಕೆಲಸವನ್ನ ನೀವು ಮಾಡಬೇಕು ಅಂತೇಳಿ ನಿಮ್ಮಲ್ಲಿ ಅತ್ಯಂತ ವಿನಯಪೂರ್ವಕವಾಗಿ ನಾನು ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ಲೋಕಸಭಾ ಚುನಾವಣೆಯಲ್ಲಿ ಸತ್ಯ ಮತ್ತು ಸುಳ್ಳು ಇವುಗಳ ನಡುವೆ ನಡೀತಕ್ಕಂಥ ಸಂಘರ್ಷ ಇದು. ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಯಾಗಿ 10 ವರ್ಷಗಳಾಯಿತು. ಈ 10 ವರ್ಷಗಳಲ್ಲಿ 2014ರಲ್ಲಿ ಏನೇನು ಈ ದೇಶಕ್ಕೆ ಭರವಸೆಗಳನ್ನು ಕೊಟ್ಟಿದ್ರು
ಆ ಯಾವ ಭರವಸೆಗಳನ್ನು ಕೂಡ ಈಡೇರಿಸಲಿಕ್ಕೆ ಸಾಧ್ಯ ಆಗಲಿಲ್ಲ. 15 ಲಕ್ಷ ತಗೊಬಂದು ಪ್ರತಿ ಒಬ್ಬರ ಅಕೌಂಟ್ಗೆ ಹಾಕ್ತೀನಿ ಅಂದ್ರು. ಇವತ್ತಿನವರೆಗೆ ಮಾಡಕ್ಕಾಗ್ಲಿಲ್ಲ. 10 ವರ್ಷಗಳಲ್ಲಿ ರೈತರ ಆದಾಯವನ್ನ ದುಪ್ಪಟ್ಟು ಮಾಡ್ತೀನಿ ಅಂತ ಹೇಳಿದ್ರು, ಅದನ್ನೂ ಮಾಡಕ್ಕಾಗ್ಲಿಲ್ಲ. ರೈತರ ಬೆಲೆಗಳನ್ನ ರೈತರು ಪಡ್ತಕ್ಕಂಥ ಕಷ್ಟ, ಅವರ ಆಹಾರ ಪದಾರ್ಥಗಳಿಗೆ ಸ್ವಾಮಿನಾಥನ್ ವರದಿಯನ್ನ ಜಾರಿಗೆ ಕೊಡ್ತೀನಿ ಅಂತ ಹೇಳಿದ್ರು, ಅದನ್ನೂ ಕೂಡ ಮಾಡಲಿಲ್ಲ. ಇವತ್ತವರೆಗೆ ರೈತರ ಸಾಲ ಮನ್ನಾ ಮಾಡ್ತಕ್ಕಂಥ ಕೆಲಸವನ್ನ ಮಾಡಲಿಲ್ಲ ಅವರು. ಹಾಗಾಗಿ ಬೆಲೆ ಏರಿಕೆ ಗಗನಕ್ಕೆ ಹೋಯಿತು. ಪೆಟ್ರೋಲ್, ಡೀಸೆಲ್, ಗ್ಯಾಸ್, ಗೊಬ್ಬರ ಎಲ್ಲವೂ ಕೂಡ ಮೇಲೂ ಕೊಟ್ಟೋದು. ಆದರೂ ಕೂಡ ನರೇಂದ್ರ ಮೋದಿಯವರು ಹೇಳದಂತೆ ಅಚ್ಚೇ ದಿನ ಆಯೇಗ ಅಂತಂದ್ರು. ಒಳ್ಳೆ ದಿನಗಳು ಬರ್ತವೆ ಕರ್ನಾಟಕ ಇಡೀ ದೇಶದಲ್ಲಿ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ರು. ಒಳ್ಳೆ ದಿನಗಳು ಇವತ್ತಿನವರೆಗೂ ಕೂಡ 10 ವರ್ಷಗಳಾದರೂ ಕೂಡ ಬರಲಿಲ್ಲ. ಸಾಮಾನ್ಯ ಜನ, ಬಡವರು ಇವತ್ತು ಜೀವನ ನಡೆಸ್ತಕ್ಕಂಥದ್ದು ಬಹಳ ಕಷ್ಟ ಆಗಿದೆ ಅಂತೇಳಿ ನಾನು ಮತ್ತು DK ಶಿವಕುಮಾರ್ ಮತ್ತೆ AICC ನಾವೆಲ್ಲರೂ ಕೂಡ ಮಾತಾಡಿ ಜನರಿಗೆ ಅವರ ಕೈಗೆ ಹಣವನ್ನು ಕೊಡಬೇಕು, ಅವರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿಯನ್ನು ತುಂಬಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಇವತ್ತು ನಾವು 5 ಗ್ಯಾರಂಟಿಗಳನ್ನು ಚುನಾವಣೆ ಪೂರ್ವದಲ್ಲಿ ಘೋಷಣೆ ಮಾಡಿದ್ದು. ನಾವು ಅಧಿಕಾರಕ್ಕೆ ಮೇ 20ನೇ ತಾರೀಕು ಬಂದು, ಮೇ 20ನೇ ತಾರೀಕಿಗೆ ನಾನು DK ಶಿವಕುಮಾರ್ ಇತರ ಕೆಲವು ಮಂತ್ರಿಗಳು ಸೇರಿ ಪ್ರಮಾಣ ವಚನ ಸ್ವೀಕಾರ ಮಾಡೋದು. ಅಲ್ಲಿಂದ ನೇರವಾಗಿ ವಿಧಾನಸೌಧಕ್ಕೆ ಹೋಗಿ ಕ್ಯಾಬಿನೆಟ್ನಲ್ಲಿ ಆದೇಶವನ್ನು ಮಾಡೋದು. 5 ಗ್ಯಾರಂಟಿಗಳನ್ನು ಕೂಡ ಜಾರಿ ಕೊಡ್ತೇವೆ, 5 ಗ್ಯಾರಂಟಿಗಳನ್ನು ಕೂಡ ಜಾರಿ ಕೊಡ್ತೇವೆ. ಶಕ್ತಿ ಯೋಜನೆ ಜೂನ್ 11ಕ್ಕೆ ಪ್ರಾರಂಭ ಮಾಡೋದು. ಜೂನ್ 11ಕ್ಕೆ ಜುಲೈ ತಿಂಗಳಲ್ಲಿ ಅನ್ನಭಾಗ್ಯ, ಗೃಹ ಜ್ಯೋತಿ ಕಾರ್ಯಕ್ರಮಗಳನ್ನು ಘೋಷಣೆ ಮಾಡೋದು, ಅದಕ್ಕೆ ಚಾಲನೆಯನ್ನು ಕೊಟ್ಟು, ಆಮೇಲೆ ಗೃಹ ಲಕ್ಷ್ಮಿ ಯೋಜನೆಯನ್ನು ಮೈಸೂರಿನಲ್ಲಿ ಆಗಸ್ಟ್ ತಿಂಗಳಲ್ಲಿ ಅದನ್ನು ಘೋಷಣೆ ಮಾಡಿ ಜಾರಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡೋದು. ಹಾಗೇನೆ ವಿವೇಕಾನಂದರ ಜನ್ಮದಿನದಂದು ಶಿವಮೊಗ್ಗದಲ್ಲಿ ಯುವ ನಿಧಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡೋದು. ಈ 8-10 ತಿಂಗಳಲ್ಲಿ ಎಲ್ಲ ಗ್ಯಾರಂಟಿಗಳನ್ನು ಕೂಡ ಜಾರಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ. ಬರೀ ಜಾರಿ ಕೊಡಲಿಲ್ಲ, ಆ ಎಲ್ಲ ಕಾರ್ಯಕ್ರಮಗಳು ಕೂಡ ಜನರನ್ನ ಮುಟ್ಟಿದ್ದಾವೆ ಅಂತಕ್ಕಂಥದ್ದನ್ನು ಇವತ್ತು ನಾವು ತಿಳ್ಕೋಬೇಕಾಗ್ತದೆ. ಸುಮಾರು ಶಕ್ತಿ ಯೋಜನೆಯಲ್ಲಿ 1,91,00,000 ಮಹಿಳೆಯರು ಫ್ರೀಯಾಗಿ ಟ್ರಾವೆಲ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ. 1,91,00,000 ಜನ. ಜೊತೆಗೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ 1,17,00,000 ಮಹಿಳಾ ಯಜಮಾನಿಗೆ ತಿಂಗಳಿಗೆ 2,000 ರೂಪಾಯಿ ಸಿಕ್ಕ ರೀತಿ ಮಾಡಿದ್ದೀವಿ. ಇವತ್ತು ಬಹುತೇಕ ಎಲ್ಲ ಗೃಹಗಳಲ್ಲಿ ಗೃಹ ಜ್ಯೋತಿ ಯೋಜನೆಯನ್ನ ಜಾರಿ ಮಾಡಿ ಇವತ್ತು 200 ಯೂನಿಟ್ ವರೆಗೆ ಫ್ರೀ ಕರೆಂಟ್ ಅನ್ನ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ. ಇದರಿಂದ ಬಹಳ ಜನ ಬಡವರಿಗೆ ಅನುಕೂಲ ಆಗಿದೆ ಅಂತಕ್ಕಂಥದ್ದು ತಿಳ್ಕೋಬೇಕಾಗ್ತದೆ. ಅನ್ನಭಾಗ್ಯ ಕಾರ್ಯಕ್ರಮ, ಬಿಜೆಪಿಯವರು ನಮಗೆ ಮೋಸ ಮಾಡಿದ್ರು ಕೂಡ, ನಿಮಗೆ ಮೋಸ ಮಾಡಿದ್ರು ಕೂಡ ನಾವು 5 kg ಅಕ್ಕಿಯನ್ನು ಕೊಡ್ತೇವೆ ಅಂತ ಹೇಳಿದ್ದು ಹೆಚ್ಚಾಗಿ 5 kg ಅಕ್ಕಿಗೆ ಬದಲಾಗಿ ಪ್ರತಿ ಒಬ್ಬರಿಗೆ 170 ರೂಪಾಯಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಒಂದು ಕುಟುಂಬದಲ್ಲಿ 5 ಜನ ಇದ್ರೆ 850 ರೂಪಾಯಿಗಳನ್ನು ಕೊಡ್ತಕ್ಕಂಥ ಕೆಲಸ ಮಾಡಿದ್ದೀವಿ. ಇವತ್ತು ಯಾರು ನಿರುದ್ಯೋಗಿ ಪದವೀಧರರಿದ್ದಾರೆ ಅವರಿಗೆ ತಿಂಗಳಿಗೆ 3,000 ರೂಪಾಯಿ, ಡಿಪ್ಲೊಮಾ ಹೋಲ್ಡರ್ಸು ನಿರುದ್ಯೋಗಿಗಳಾಗಿದ್ರೆ ಅವರಿಗೆ 1,500 ರೂಪಾಯಿಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಹೀಗೆ ನರೇಂದ್ರ ಮೋದಿಯವರು ಒಂದು ಕಡೆ ಅವ್ರು ಹೇಳದಂಥ ಮಾತಿನಂತೆ ನಡ್ಕೊಂಡಿಲ್ಲ, ಸುಳ್ಳು ಹೇಳಿದ್ದಾರೆ. ಬದಲಿಗೆ ಜನರಲ್ಲಿ ಭಾವನಾತ್ಮಕವಾದಂಥ ವಿಚಾರಗಳನ್ನು ಧರ್ಮದ ಹೆಸರಿನಲ್ಲಿ, ಜಾತಿಯ ಹೆಸರಿನಲ್ಲಿ ಹುಟ್ಟಾಕಿ ಜನರ ನಡುವೆ ಸಂಘರ್ಷವನ್ನ ಮಾಡ್ತಕ್ಕಂಥ, ಬೆಂಕಿ ಇಡ್ತಕ್ಕಂಥ ಕೆಲಸವನ್ನು ಅವರು ಮಾಡಿದ್ದಾರೆ. ಅದರಿಂದ ಇವತ್ತು ತಾವೆಲ್ಲ ಯೋಚನೆ ಮಾಡಬೇಕು, ಯಾರು ಕೊಟ್ಟ ಮಾತಿನಂತೆ ನಡ್ಕೊಂಡಿದ್ದಾರೆ, ಯಾರು ಕೊಟ್ಟ ಮಾತು ನಡ್ಕೊಂಡಿಲ್ಲ. ಈ
ಯಾರು ಕೊಟ್ಟ ಮಾತಿನಂತೆ ನಡ್ಕೊಂಡಿದ್ದಾರೆ ಅವರಿಗೆ ತಾವು ಆಶೀರ್ವಾದವನ್ನು ಮಾಡಬೇಕು. ನಮ್ಮ ಅಭ್ಯರ್ಥಿ ವೆಂಕಟರಮಣೇಗೌಡರಿಗೆ ತಾವು ಆಶೀರ್ವಾದ ಮಾಡಿ ಲೋಕಸಭೆಗೆ ಕಳಿಸಿಕೊಡ್ಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಯಾಕೆಂದರೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ 25 ಜನ ಬಿಜೆಪಿಯ ಶಾಸಕರು ಗೆದ್ದಿದ್ರು. ಇಲ್ಲಿ ಸುಮಲತಾ ಗೆದ್ದಿದ್ದಂಥವರು ಕೂಡ ಬಿಜೆಪಿ ಸೇರ್ಕೊಂಡ್ರು. ಈಗ ಕುಮಾರಸ್ವಾಮಿಯವರ ಅಣ್ಣನ ಮಗ ಪ್ರಜ್ವಲ್ ರೇವಣ್ಣ ಅವರು ಕೂಡ ಬಿಜೆಪಿ ಸೇರ್ಕೊಂಡಿದ್ದಾರೆ. 27 ಜನ ಆದರು. ಕರ್ನಾಟಕಕ್ಕೆ ಆಗಿರ್ತಕ್ಕಂಥ ಅನ್ಯಾಯದ ಬಗ್ಗೆ ಒಂದು ದಿನ ಬಾಯಿ ಬಿಡಲಿಲ್ಲ. ಕನ್ನಡಿಗರಾದಂಥ ಅನ್ಯಾಯವನ್ನ ಕೇಳಲಿಕ್ಕೆ ಆಗಲೇ ಇರ್ತಕ್ಕಂಥವ್ರು ಲೋಕಸಭೆಗೆ ಯಾಕೆ ಹೋಗ್ಬೇಕು ಅಂತಕ್ಕಂಥ ಪ್ರಶ್ನೆ ನಿಮ್ಮ ಮುಂದೆ ಇದೆ. ಅದರಿಂದ ನಿಮ್ಮ ಧ್ವನಿಯಾಗಿ ಇಡೀ ಕರ್ನಾಟಕದ ರೈತರ ಸಮಸ್ಯೆಗಳನ್ನ ಪ್ರಸ್ತಾಪ ಮಾಡ್ತಕ್ಕಂಥ, ಬಡವರ ಸಮಸ್ಯೆಗಳ ಬಗ್ಗೆ ಪ್ರಸ್ತಾಪ ಮಾಡ್ತಕ್ಕಂಥ, ದಲಿತರ ಸಮಸ್ಯೆಗಳ ಪ್ರಸ್ತಾಪ ಮಾಡ್ತಕ್ಕಂಥ, ಹಿಂದುಳಿದವರು, ಅಲ್ಪಸಂಖ್ಯಾತರು ಇವರೆಲ್ಲರ ಸಮಸ್ಯೆಗಳನ್ನು ಪ್ರಸ್ತಾಪ ಮಾಡ್ತಕ್ಕಂಥವ್ರಾಗಬೇಕು. ಇವತ್ತು ನಾವು ಅಧಿಕಾರಕ್ಕೆ ಬಂದ ಮೇಲೆ ಇಲ್ಲಿ ಸ್ವಾಮಿ ಹೇಳಿದ್ರು, ಶುಗರ್ ಫ್ಯಾಕ್ಟ್ರಿ ಇದೆ, ಶುಗರ್ ಫ್ಯಾಕ್ಟ್ರಿ ನಡೀತಾ ಇಲ್ಲ, ರೈತರು ಚಳವಳಿ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು. ನಾವು ಅಧಿಕಾರಕ್ಕೆ ಬಂದ ತಕ್ಷಣನೇ 50 ಕೋಟಿ ರೂಪಾಯಿಗಳನ್ನ ಬಿಡುಗಡೆ ಮಾಡಿ ಶುಗರ್ ಫ್ಯಾಕ್ಟ್ರಿ ನಡೀಲಿಕ್ಕೆ ಚಾಲು ಮಾಡಲಿಕ್ಕೆ ಎಲ್ಲ ಹಣಕಾಸಿನ ಸಹಾಯವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡೋದು. ಈ ವರ್ಷ ನಾನು ಬಜೆಟ್ನಲ್ಲಿ ಹೇಳಿದ್ದೀನಿ, ಶುಗರ್ ಫ್ಯಾಕ್ಟ್ರಿ ಪದೇ ಅದು ರಿಪೇರಿಗೆ ಬಂದು ಅದಕ್ಕೆ ಹಣ ಕೊಟ್ಟು ಅದಕ್ಕೆ ಹೊಸ ಶುಗರ್ ಫ್ಯಾಕ್ಟರಿಯನ್ನ ಅದೇ ಸ್ಥಳದಲ್ಲಿ, ಎಲ್ಲಿ ಶುಗರ್ ಫ್ಯಾಕ್ಟರಿ ಇದೆ ಅದೇ ಸ್ಥಳದಲ್ಲಿ ಹೊಸ ಶುಗರ್ ಫ್ಯಾಕ್ಟರಿಯನ್ನ ಕಟ್ಟಲಿಕ್ಕೆ, ಪ್ರಾರಂಭ ಮಾಡಲಿಕ್ಕೆ, ನಿರ್ಮಾಣ ಮಾಡಲಿಕ್ಕೆ ನಾವು ಈಗಾಗಲೇ ಕ್ರಮ ತಗೊಂಡು ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದೇನೆ ಅಂತಕ್ಕಂಥದ್ದನ್ನು ಕೂಡ ತಿಳ್ಕೋಬೇಕಾಗ್ತದೆ. ವಿಸಿ ಫಾರಂನಲ್ಲಿ ಸ್ವಾಮಿ ಅವರು ಹೇಳಿದ್ರು, ನರೇಂದ್ರ ಸ್ವಾಮಿ ಅವರು ಹೇಳಿದ್ರು, ಒಂದು ಅಗ್ರಿಕಲ್ಚರ್ ಯೂನಿವರ್ಸಿಟಿನ ಮಾಡಬೇಕು. ಮಂಡ್ಯದಲ್ಲಿ ಕೃಷಿ ಪ್ರಧಾನವಾದಂಥ ಜಿಲ್ಲೆ ಇದು ಮಂಡ್ಯ. ಅದಕ್ಕೋಸ್ಕರವಾಗಿ ಇಲ್ಲಿ ಒಂದು ಅಗ್ರಿಕಲ್ಚರಲ್ ಕಾಲೇಜನ್ನ ಮಾಡಲೇಬೇಕು. ವಿಸಿ ಫಾರಂನಲ್ಲಿ ಜಾಗ ಇದೆ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ರು. ನಾನು ಹೇಳಿದೆ, ಒಂದು ತಜ್ಞರ ಸಮಿತಿ ಮಾಡೋಣ, ಆ ವರದಿ ಆಧಾರದ ಮೇಲೆ ನಾವು ಅಗ್ರಿಕಲ್ಚರ್ ಯೂನಿವರ್ಸಿಟಿನ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಕೂಡ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಜೊತೆಗೆ KRS ನಲ್ಲಿ ಅದು ಒಂದು ಪ್ರೇಕ್ಷಣೀಯ ಸ್ಥಳವಾಗಿ ಮಾಡ್ತಕ್ಕಂಥ ಪ್ರಯತ್ನವನ್ನು ಕೂಡ ಇವತ್ತು ಕೋಟ್ಯಾಂತರ ರೂಪಾಯಿ ಅದಕ್ಕೆ PPP ಮಾದರಿನಲ್ಲಿ ಮಾಡ್ತಕ್ಕಂಥ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದೇವೆ. ಅದರಿಂದ ಮಂಡ್ಯ ಯಾವುದಾದ್ರು ಹೇಮಾವತಿ ಮತ್ತು ವಿಸಿ ನಾಲೆ ಅಚ್ಚುಕಟ್ಟಿನಲ್ಲಿ ಪೂರ್ತಿ ಆಧುನೀಕರಣ ಮಾಡ್ತಾರೆ. ಹೇಮಾವತಿ ಮತ್ತು ವಿಸಿ ನಾಲೆ ಇವೆರಡನ್ನೂ ಕೂಡ ಆಧುನಿಕತೆ ಮಾಡಿ, ಮಾಡರ್ನೈಸ್ ಮಾಡಿ, ಯಾರು ಕೊನೆ ಬೈಲಿನಲ್ಲಿ ಕಷ್ಟ ಅನುಭವಿಸ್ತಾ ಇದ್ದಾರೆ ಆ ಕೊನೆ ಬೈಲಿನ ಜನರಿಗೆ ನೀರು ಕೊಡ್ತಕ್ಕಂಥ ಕೆಲಸವನ್ನೂ ಕೂಡ ನಮ್ಮ ಸರ್ಕಾರ ಮಾಡ್ತದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದರಿಂದ ನಾನು ಹೆಚ್ಚು ಮಾತನಾಡ್ಲಿಕ್ಕೆ ಹೋಗಲ್ಲ. ಮತ್ತೆ ಕೋಲಾರದಲ್ಲಿ ಫಂಕ್ಷನ್ ಇರೋದ್ರಿಂದ ಅಲ್ಲಿಗೆ ಹೋಗಬೇಕಾಗಿದೆ. ರಾಹುಲ್ ಗಾಂಧಿ ಅವರು ಮಾತನಾಡ್ತಾರೆ. ಈಗ ನೀವೆಲ್ಲರೂ ಕೂಡ ಅದರಿಂದ ನೀವೆಲ್ಲರೂ ಕೂಡ ಶಾಂತ ಚಿತ್ತತೆಯಿಂದ ರಾಹುಲ್ ಗಾಂಧಿಯವರ ಭಾಷಣವನ್ನು ಕೇಳಬೇಕು ಅಂತ ಹೇಳಿ ವೆಂಕಟರಮಣೇಗೌಡರಿಗೆ ತಪ್ಪದೇನೆ ಈ ಸಾರಿ ಆಶೀರ್ವಾದ ಮಾಡಿ ಲೋಕಸಭೆಗೆ ಕಳಿಸಿಕೊಡಬೇಕು ಅಂತಕ್ಕಂಥ ಮಂಡ್ಯದ ಜನ ರಾಜಕೀಯವಾಗಿ ಪ್ರಬುದ್ಧರು. ಯಾವುದು ಸರಿ ಯಾವುದು ಸರಿ ಇಲ್ಲ ಅಂತಕ್ಕಂಥ ತೀರ್ಮಾನ ಮಾಡ್ತಕ್ಕಂಥ ಶಕ್ತಿ ನಿಮಗಿದೆ. ಅದರಿಂದ ಶಕ್ತಿಯನ್ನು ಪ್ರದರ್ಶನ ಮಾಡಿ ವೆಂಕಟರಮಣೇಗೌಡರನ್ನ ಆಶೀರ್ವಾದ ಮಾಡಿ ಅವ್ರನ್ನ ಲೋಕಸಭೆಗೆ ಕಳಿಸಿಕೊಡಬೇಕು ಅಂತೇಳಿ ನಿಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆಯನ್ನು ಮಾಡಲಿಕ್ಕೆ ಬಯಸ್ತೇನೆ. ಇವತ್ತು ಶ್ರೀರಾಮನವಮಿ ಎಲ್ಲ ರಾಜ್ಯದ ಎಲ್ಲ ಭಾಗಗಳಲ್ಲಿ ಇವತ್ತು ಶ್ರೀರಾಮನವಮಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ನೀವು ಕೂಡ ಮಾಡಿದ್ದೀರಿ. ನಾನು ರಾಜ್ಯದ ಜನತೆಗೆ ಮತ್ತು ನಿಮಗೆ ಶ್ರೀರಾಮನವಮಿಯ ಜಯಂತಿ ಉತ್ಸವದ ಶುಭಾಶಯಗಳನ್ನು ನಿಮ್ಮೆಲ್ಲರಿಗೂ ಕೋರಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್.
ಮಾನ್ಯ ಮುಖ್ಯಮಂತ್ರಿಗಳಿಗೆ ಧನ್ಯವಾದಗಳು. ಶ್ರೀ ರಾಹುಲ್ ಗಾಂಧಿ is an epitome of compassion and perseverance. Let us welcome Shri Rahul Gandhi to encourage, energize and enrich the Karyakartas and the people of Mandya. ಬಂಧುಗಳೇ, ಭಾಷಾಂತರವನ್ನ ಮಾಡಲಿದ್ದಾರೆ ಶ್ರೀ ತನ್ವೀರ್ ಸೇಠ್, ವರ್ಕಿಂಗ್ ಪ್ರೆಸಿಡೆಂಟ್ ಕೆಪಿಸಿಸಿ ಮತ್ತು ಶಾಸಕರು. ये ट्रांसलेशन यहाँ से करेगा? I think कभी might be better here. भैया ಹಲೋ 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 सिद्धरामैया जी, ಸನ್ಮಾನ್ಯ ಸಿದ್ದರಾಮಯ್ಯ ಅವರೇ, let me सिद्धरामैया जी, डीके शिव कुमार जी, चलवराया स्वामी जी, हमारे कैंडिडेट वेंकटरमन्ना गौड़ा जी, स्टेज पे कांग्रेस पार्टी के वरिष्ठ नेता, भाइयों और बहनों, प्यारे कार्यकर्ता, प्रेस के हमारे मित्रों, आप सबका यहाँ बहुत बहुत स्वागत, नमस्कार। ಸನ್ಮಾನ್ಯ ಸಿದ್ದರಾಮಯ್ಯ ಅವರೇ, ಡಿ ಕೆ ಶಿವಕುಮಾರ್ ಅವರೇ, ಚಲರಾಯ ಸ್ವಾಮಿ ಅವರೇ, ನಮ್ಮ ಪಕ್ಷದ ಅಭ್ಯರ್ಥಿ ಆದಂಥ ವೆಂಕಟರಾಮಣ್ಣ ಗೌಡ್ರ ಅವರೇ, ವೇದಿಕೆ ಮೇಲೆ ಇರುವಂಥ ಎಲ್ಲ ವರಿಷ್ಠ ನಾಯಕರುಗಳೇ, ಇಲ್ಲಿ ನೆರೆದಂಥ ಎಲ್ಲ ಸಭಿಕರೇ, ಮಾಧ್ಯಮದ ಮಿತ್ರರೇ, ತಮ್ಮೆಲ್ಲರನ್ನು ಇವತ್ತಿನ ದಿನ ಸ್ವಾಗತಿಸ್ತೇನೆ. चुनाव का समय है, दो विचारधाराओं की लड़ाई है। एक तरफ कांग्रेस पार्टी, इंडिया गठबंधन, जिसने संविधान की लड़ाई लड़ी, हिंदुस्तान को संविधान दिया और लोकतंत्र दिया, और दूसरी तरफ आरएसएस, बीजेपी, जो कॉन्स्टिट्यूशन को खत्म करना चाहते हैं, संविधान को खत्म करना चाहते हैं, लोकतंत्र को खत्म कर रहे हैं और हिंदुस्तान की हर एक संस्था में अपने लोग डाल रहे हैं। ಚುನಾವಣೆಯ ಸಂದರ್ಭ ಇದೆ. ಈ ಚುನಾವಣೆ ಎರಡು ವಿಚಾರಧಾರೆಗಳಲ್ಲಿ ನಡೀತಾ ಇರುವಂಥದ್ದು. ಒಂದು ಕಡೆ ಈ ರಾಷ್ಟ್ರಕ್ಕೆ ನಮಗೆ ಸಿಕ್ಕಿರುವಂಥ ಸಂವಿಧಾನ, ಆ ಆಶಯಗಳಲ್ಲಿ ಇವತ್ತು ಇಂಡಿಯಾ ಗಠಬಂಧನ್ ಒಂದಿಗೆ ನಾವು ನಿಮ್ಮ ಮುಂದೆ ಬಂದಿದ್ದೇವೆ. ಮತ್ತೊಂದು ಕಡೆ ಈ ಸಂವಿಧಾನವನ್ನು ಧ್ವಂಸ ಮಾಡಿ ಅನೇಕ ಸಂಸ್ಥೆಗಳಲ್ಲಿ ಅವರದೇ ಆದಂಥ ವ್ಯಕ್ತಿಗಳಿಗೆ ಸೇರಿಸುವಂಥ ಹುನ್ನಾರ ನಡೀತಾ ಇದೆ. वो 22-25 लोगों की सरकार चलाते हैं, अरबपतियों की सरकार चलाते हैं। हम आम जनता की, किसानों की, मजदूरों की, व्यापारियों की सरकार चलाते हैं। ಕೇವಲ 20ರಿಂದ 25 ಜನರ ಏಳಿಗೆಗಾಗಿ ಅವರು ಸರ್ಕಾರ ನಡೆಸ್ತಾ ಇದ್ದಾರೆ. ಆದರೆ ನಾವು ಕಡು ಬಡವರ, ರೈತರ, ಎಲ್ಲ ವರ್ಗದ ಜನರ ಕಲ್ಯಾಣಕ್ಕಾಗಿ ನಾವು ಸರ್ಕಾರ ನಡೆಸ್ತಾ ಇದ್ದೇವೆ. आपको याद होगा, चुनाव में हमने आपसे 5 वायदे किए थे, 5 गारंटी के वायदे हमने आपसे किए थे, और मैं गर्व से कहता हूं कि हमारी सरकार ने सारी की सारी गारंटीज आपको दे दी हैं। ಚುನಾವಣಾ ಸಂದರ್ಭದಲ್ಲಿ ನಾವು ತಮಗೆ 5 ಭರವಸೆಗಳನ್ನ ಕೊಟ್ಟಿದ್ವಿ. ಅತ್ಯಂತ ಸಂತೋಷದಿಂದ ನಾನು ವ್ಯಕ್ತಪಡಿಸ್ತಾ ಇದ್ದೇನೆ. ಈ 5 ಗ್ಯಾರಂಟಿಗಳನ್ನ ಜಾರಿಗೊಳಿಸಿ ನಿಮಗೆ ತಲುಪಿಸಿರುವಂತಹ ಕೀರ್ತಿ ನಮ್ದಾಗಿದೆ. आज कर्नाटक में गृह लक्ष्मी के माध्यम से 1 करोड़ महिलाओं से ज्यादा को हर महीने 2000 रुपए मिलते हैं। ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಪ್ರತಿಯೊಂದು ಕುಟುಂಬದ ಹಿರಿಯ ಮಹಿಳೆಗೆ 2000 ರೂಪಾಯಿ ನಾವು ಕೊಡ್ತಾ ಇರೋದ್ರಿಂದ ಸಾಕಷ್ಟು ಬದಲಾವಣೆಗಳಾಗ್ತಾ ಇದೆ. ಅತ್ಯಂತ ಗರ್ವದಿಂದ ನಾನು ಈ ಮಾತನ್ನು ತಮ್ಮಲ್ಲಿ ವ್ಯಕ್ತಪಡಿಸ್ತಾ ಇದ್ದೇನೆ. 24,000 रुपए सीधे उनके बैंक अकाउंट में कांग्रेस पार्टी की सरकार डालती है।
ಪ್ರತಿ ವರ್ಷ 24,000 ರೂಪಾಯಿ ನೇರವಾಗಿ ಅವರ ಖಾತೆಗೆ ಜಮಾ ಮಾಡುವ ಮೂಲಕ ಒಂದು ನೆಮ್ಮದಿಯ ಬದುಕನ್ನು ಕೊಡ್ತಾ ಇದ್ದೇವೆ. 1.5 करोड़ से ज्यादा परिवारों को मुफ्त में बिजली दी जा रही है. 1.5 ಕೋಟಿ ಕುಟುಂಬಗಳಿಗೆ 200 ಯೂನಿಟ್ ವರೆಗೂ ಉಚಿತವಾದಂತಹ ವಿದ್ಯುತ್ ಶಕ್ತಿಯನ್ನು ನೀಡ್ತಾ ಇದ್ದೇವೆ. 1 करोड़ परिवार से ज्यादा को 10 केजी चावल अन्न भाग्य स्कीम में मिल रहा है. ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ 1 ಕೋಟಿಗಿಂತ ಹೆಚ್ಚಿನ ಒಂದು ಕುಟುಂಬಗಳಿಗೆ ಪ್ರತಿ ತಿಂಗಳು 10 ಕೆಜಿ ಅಕ್ಕಿ ಕೊಡುವಂತ ಯೋಜನೆಯನ್ನು ಜಾರಿ ಮಾಡಿದ್ದೇವೆ. और युवा निधि स्कीम के माध्यम से 3,000 रुपए हर महीने 1.5 लाख युवाओं को दिया जा रहा है. ಯುವ ನಿಧಿ ಯೋಜನೆ ಅಡಿಯಲ್ಲಿ ಪದವೀಧರ ಯುವಕರಿಗೆ ಪ್ರತಿ ತಿಂಗಳು 3,000 ರೂಪಾಯಿ ಅಂತೆ ನಾವು ಈ ಯೋಜನೆ ಜಾರಿ ಮಾಡಿ ಸುಮಾರು 1.5 ಲಕ್ಷ ಯುವಕರಿಗೆ ಇದರಿಂದ ಸಹಾಯ ಆಗಿದೆ. और कर्नाटक एक प्रदेश है जहां हमारी बहनें, हमारी माता बस में फ्री में घूमती हैं. ಕರ್ನಾಟಕ ರಾಜ್ಯದ ಉದ್ದಕ್ಕೂ ನಮ್ಮ ಮಹಿಳೆಯರು ಹೆಣ್ಮಕ್ಕಳು ಸರ್ಕಾರಿ ಬಸ್ಗಳಲ್ಲಿ ಉಚಿತವಾಗಿ ಪ್ರಯಾಣ ಮಾಡುವಂಥ ಯೋಜನೆಗಳನ್ನ ಜಾರಿ ಮಾಡಿದ್ದೇವೆ. अब चुनाव का समय है. हमने नेशनल लेवल पर 5 गारंटी देने का वायदा किया है. ಇವತ್ತು ನಿಮಗೆ ಗೊತ್ತಿರಂಗೆ ಚುನಾವಣಾ ಸಂದರ್ಭ ಇದೆ. AICC ಮೂಲಕವೂ ಕೂಡ ನಾವು 5 ಗ್ಯಾರಂಟಿಗಳನ್ನ ಜಾರಿ ಮಾಡುವಂಥದ್ದಿದ್ದೇವೆ. आपने मीडिया पे देखा होगा कि हिंदुस्तान के किसान हर प्रदेश में, कर्नाटक में नहीं, तेलंगाना में नहीं, मगर जहां भी बीजेपी है वहां पर आंदोलन कर रहे हैं. ತಮಗೆ ಗೊತ್ತಿದೆ ರಾಷ್ಟ್ರ ವ್ಯಾಪ್ತಿಯಲ್ಲೇ ಇವತ್ತು ಏನು ರೈತರ ಸಂಕಷ್ಟ ಕೇವಲ ಕರ್ನಾಟಕ ಅಥವಾ ತೆಲಂಗಾಣ ಅಷ್ಟೇ ಅಲ್ಲ, ಬಿಜೆಪಿ ಆಡಳಿತದಲ್ಲಿರುವಂಥ ರಾಜ್ಯಗಳಲ್ಲೂ ಕೂಡ ರೈತರು ಸಂಕಷ್ಟದಲ್ಲಿದ್ದಾರೆ. किसान सिर्फ न्याय मांग रहा है. वो और कुछ नहीं चाहता है. मुफ्त में कुछ नहीं चाहता, फ्री में कुछ नहीं चाहता, सिर्फ न्याय चाहता है. ರೈತರು ತಮ್ಮ ಬದುಕಿನಲ್ಲಿ ಯಾರ ಮುಂದೆ ಹಸ್ತನು ಚಾಚುವುದಿಲ್ಲ. ಅವರಿಗೆ ನ್ಯಾಯ ಬೇಕಾಗಿದೆ. ಆ ನ್ಯಾಯ ಕೊಡುವಂಥದ್ದಕ್ಕೆ ನಾವು ಮುಂದಾಗ್ತಾ ಇದ್ದೇವೆ. भारत जोड़ो यात्रा में मैं यहां से निकला था, 4,000 किलोमीटर चला कन्याकुमारी से कश्मीर तक, और हजारों किसानों से मेरी बात हुई. ಭಾರತ್ ಜೋಡೋ ಯಾತ್ರೆ ನಾನು ಇಲ್ಲಿಂದ ಪ್ರಾರಂಭ ಮಾಡಿದಂತಹ ಸಂದರ್ಭದಲ್ಲಿ ಸುಮಾರು 4,000 ಕಿಲೋಮೀಟರ್ ಪಾದಯಾತ್ರೆ ಮಾಡೋ ಮೂಲಕ ನನ್ನ ದಾರಿ ಉದ್ದಕ್ಕೂ ರೈತರ ಸಂಕಷ್ಟನ ನೋಡಿದ್ದೇನೆ, ಅವರ ಜೊತೆ ಚರ್ಚೆ ಮಾಡಿದ್ದೇನೆ. और किसानों ने मुझे 2-3 बातें कही. पूरे हिंदुस्तान में सारे के सारे किसान 2-3 बात कह रहे थे. ಇಡೀ ಪಾದಯಾತ್ರೆಯ ಮೂಲಕ ರೈತರು ನನ್ನ ಹತ್ರ ಮನವಿ ಮಾಡಿಕೊಂಡಿದ್ದು ಕೇವಲ 2-3 ವಿಚಾರಗಳಲ್ಲಿ. ಅದು ಆ 2-3 ವಿಚಾರಗಳನ್ನು ನಾನು ಆಲಿಸಿದ್ದೇನೆ. पहला सवाल हर किसान पूछता है, कहता है कि राहुल जी, कोई भी मार्केट में अपना प्रोडक्ट बेचता है तो उसे उस प्रोडक्ट के लिए सही दाम मिलता है, मगर जब किसान अपनी मेहनत बेचना चाहता है, धान बेचना चाहता है, शुगर केन बेचना चाहता है, तो उसे सही दाम नहीं मिलता है. ಯಾರೇ ತಮ್ಮ ಪದಾರ್ಥವನ್ನು ಮಾರುಕಟ್ಟೆಯಲ್ಲಿ ಕೊಟ್ಟಾಗ ನ್ಯಾಯವಾದಂತಹ ಬೆಲೆ ಸಿಕ್ಕುತ್ತೆ. ಆದರೆ ರೈತರು ಬೆಳೆದಂತಹ ಬೆಳೆ, ಅದು ಕಬ್ಬಾಗಿರ್ಬೋದು, ಭತ್ತ ಆಗಿರ್ಬೋದು, ನಾವು ಮಾರುಕಟ್ಟೆಗೆ ಕೊಟ್ಟಂತಹ ಸಂದರ್ಭದಲ್ಲಿ ನ್ಯಾಯವಾದಂತಹ ಬೆಲೆ ನಮಗೆ ಸಿಕ್ಕುತ್ತಿಲ್ಲ. दूसरी बात किसानों ने कही कि अरबपतियों का कर्जा माफ हो जाता है. लाखों करोड़ रुपए नरेंद्र मोदी जी ने हिंदुस्तान के सबसे अमीर लोगों का माफ किया है. 25 लोगों का 16 लाख करोड़ रुपए उन्होंने माफ किया. मतलब 24 साल का मनरेगा का पैसा उन्होंने 25 लोगों को दे दिया. ರೈತರ ಎರಡನೇ ಪ್ರಶ್ನೆ, ನಮ್ಮ ಸಾಲ ಮನ್ನಾ ಯಾಕೆ ಆಗುತ್ತಿಲ್ಲ? ರಾಷ್ಟ್ರ ವ್ಯಾಪ್ತಿಯಲ್ಲಿ ಕೇವಲ 20-25 ಜನರ 16 ಲಕ್ಷ ಕೋಟಿ ರೂಪಾಯಿ ಮನ್ನಾ ಮಾಡಕ್ಕೆ ಸಾಧ್ಯ ಆಗುತ್ತೆ. ಅದು ನಮ್ಮ ಪಾಲಿನ ಹಣವು ಕೂಡ
ಮನ್ನಾ ಆಗುವಂಥದ್ದು ಆಗಬೇಕು. तो किसान ये सवाल पूछता है कि अरबपतियों का कर्जा माफ होता है, किसानों का क्यों नहीं होता? ಈ ರಾಷ್ಟ್ರದಲ್ಲಿ ಶ್ರೀಮಂತರ ಸಾಲ ಮನ್ನಾ ಮಾಡಕ್ ಸಾಧ್ಯ ಆಗುತ್ತೆ, ರೈತರ ಸಾಲ ಮನ್ನಾ ಮಾಡುವಂಥದಕ್ಕೆ ಮುಜುಗರ ಯಾಕೆ ಆಗ್ತೀರಾ ಅಂತ. और तीसरा सवाल जो हर किसान पूछता है, प्रधानमंत्री बीमा योजना के बारे में. ಮೂರನೇ ಪ್ರಶ್ನೆ, ಪ್ರಧಾನಮಂತ್ರಿ ವಿಮೆ ಯೋಜನೆ ಇದರ ವಿಚಾರದಲ್ಲಿ ನನ್ನ ಮುಂದೆ ಕೇಳಿದ್ದಾರೆ. कहता है कि हमसे पैसा लिया जाता है, मगर जब खेत का नुकसान होता है, बारिश होती है, ओला गिरता है, तो कंपनी हमें कहती है कि बीमा का पैसा हमें नहीं मिलेगा. ಪ್ರಧಾನಮಂತ್ರಿ ವಿಮೆ ಯೋಜನೆಯಲ್ಲಿ ರೈತರು ತಮ್ಮ ಪಾಲಿನ ಹಣ ಕಟ್ಟಿದ್ರೂ ಕೂಡ ಪ್ರವಾಹ ಅಥವಾ ಬರ ಬಂದಂತಹ ಸಂದರ್ಭದಲ್ಲಿ ಕಂಪನಿ ಅದನ್ನು ಮಾನ್ಯತೆ ಕೊಡದೆ ನಮಗೆ ಸಿಗಬೇಕಾಗಿರುವಂಥ ನ್ಯಾಯಬದ್ಧವಂಥ ಹಣ ಸಿಕ್ಕುತ್ತಿಲ್ಲ. तो सरकार बनते के एकदम बाद कांग्रेस पार्टी हिंदुस्तान के किसानों के लिए 3 काम करने जा रही है. ರೈತರಿಗಾಗಿ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಿದ್ದಲ್ಲಿ ನಾವು ನಿಮಗಾಗಿ ಪ್ರಮುಖವಾದಂಥ 3 ಅಂಶಗಳಿಗೆ ನಾವು ಸೂತ್ರವನ್ನು ರೂಪಿಸಿದ್ದೇವೆ. सबसे पहली बार हिंदुस्तान में एक लीगली गारंटीड मिनिमम सपोर्ट प्राइस हिंदुस्तान के किसानों को दी जाएगी. ನಾವು ಅಧಿಕಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ನ್ಯಾಯಬದ್ಧವಾದಂತಹ ಕನಿಷ್ಠ ಬೆಂಬಲ ಬೆಲೆಯನ್ನು ನಾವು ಘೋಷಿಸುತ್ತೇವೆ. ದಯಮಾಡಿ ಎಲ್ಲರೂ ಒಂದು 10 ನಿಮಿಷ ಕೂತ್ಕೋಬೇಕು ದಯವಿಟ್ಟು. जो नरेंद्र मोदी जी ने अरबपतियों के लिए किया, वही हम किसानों के लिए करने जा रहे हैं. किसानों का हम कर्जा माफ करेंगे नेशनल लेवल पर. ನರೇಂದ್ರ ಮೋದಿ ಅವರು ಅವರ ಸ್ನೇಹಕೂಟಕ್ಕೆ ಏನು ಅವರ ಸಾಲ ಮನ್ನಾ ಮಾಡಿದ್ರು, ಅದೇ ರೀತಿಯಲ್ಲಿ ಈ ರಾಷ್ಟ್ರದ ಎಲ್ಲ ರೈತರ ಸಾಲ ಮನ್ನಾ ಮಾಡುವಂಥದ್ದಕ್ಕೆ ನಾವು ಮುಂದಾಗ್ತಾ ಇದ್ದೇವೆ. और किसानों की जो भी बीमा की क्लेम्स होंगी, इंश्योरेंस की क्लेम्स होंगी, उनको हम 30 दिन के अंदर सेटल करवा देंगे. ನಿಮ್ಮ ವಿಮೆಯ ಹಣ ಯಾವುದೇ ಪರಿಸ್ಥಿತಿಯಲ್ಲಿ ಇದ್ದಂತಹ ಸಂದರ್ಭದಲ್ಲಿ 30 ದಿನಗಳ ಒಳಗಾಗಿ ಅದನ್ನು ನಿಮಗೆ ಮಾನ್ಯತೆ ಕೊಡುವಂತಹ ಕೆಲಸ ನಾವು ಮಾಡಕ್ಕೆ ಮುಂದಾಗ್ತಾ ಇದ್ದೇವೆ. आज कर्नाटक में महिलाओं को 2000 रुपए हर महीना मिलता है. ಇವತ್ತು ಕರ್ನಾಟಕದಲ್ಲಿ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಪ್ರತಿ ತಿಂಗಳು 2000 ಕೊಡುವಂತ ಯೋಜನೆ ಜಾರಿಯಲ್ಲಿದೆ. साल के 24,000 रुपए आपको मिलते हैं. ವರ್ಷದ 24,000 ರೂಪಾಯಿ ಆಗುತ್ತೆ. महिलाएं देश के भविष्य की देखभाल करती हैं, नेक्स्ट जनरेशन की देखभाल करती हैं. ಮಹಿಳೆಯರು ಈ ರಾಷ್ಟ್ರದ ಸೇವಕರಾಗಿ ಮುಂದಿನ ಪೀಳಿಗೆಯ ಒಂದು ಪೋಷಣೆ ಮಾಡುವಂತವರಾಗಿದ್ದಾರೆ. और अगर पुरुष 8 घंटे काम करता है तो महिला 16 घंटे काम करती है. ಪುರುಷರು 8 ಗಂಟೆ ಸೇವೆ ಸಲ್ಲಿಸಿದ ಕೆಲಸ ಮಾಡುವಂಥವರಾದರೆ ನಮ್ಮ ಮಹಿಳೆಯರು ದಿನದ 16 ಗಂಟೆ ಕನಿಷ್ಠ 16 ಗಂಟೆ ಸೇವೆ ಮಾಡ್ತಾರೆ. इसीलिए हिंदुस्तान के हर गरीब परिवार में एक महिला को कांग्रेस पार्टी और इंडिया गठबंधन की सरकार साल के 1 लाख रुपए सीधा बैंक अकाउंट में डाल के देने वाली है. ಈ ಕಾರಣಕ್ಕಾಗಿಯೇ ನಾವು ಇಂಡಿಯಾ ಏನು ಒಂದು ಒಕ್ಕೂಟದಿಂದ ನಾವು ಅಧಿಕಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ಮಹಿಳೆಯರಿಗೆ ವಿಶೇಷವಾಗಿ 1 ವರ್ಷಕ್ಕೆ 1 ಲಕ್ಷ ರೂಪಾಯಿ ನಾವು ಘೋಷಣೆ ಮಾಡ್ತಾ ಇದ್ದೇವೆ. आज आपको यहां 24,000 रुपए मिलता है. चुनाव के एकदम बाद हमारी सरकार बनेगी और आपको 1,24,000 रुपए मिलने वाला है. ಇದು ಇವತ್ತು ಕರ್ನಾಟಕದಲ್ಲಿ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ 2,000 ಅಂತೆ 24,000 ಸಿಗ್ತಾ ಇದೆ. ಮುಂದೆ ಚುನಾವಣೆಯ ನಂತರ ನಮ್ಮ ಸರ್ಕಾರ ಬಂದಿದ್ದಾದರೆ 1,24,000 ಹಿರಿಯ ಮಹಿಳೆಗೆ ಸಿಕ್ಕಬೇಕು. दिल्ली की सरकार हर महीने गरीब महिलाओं के बैंक अकाउंट में 8,500 रुपए डालेगी. ಕೇಂದ್ರ ಸರ್ಕಾರ ಬಂದಿದ್ದಲ್ಲಿ
ಪ್ರತಿ ತಿಂಗಳು ಮಹಿಳೆಯರ ಖಾತೆಗೆ 8,500 ನೇರವಾಗಿ ಜಮಾ ಮಾಡುವಂತ ಯೋಜನೆ ನಾವು ತರ್ತೇವೆ. और कर्नाटक की सरकार 2,000 रुपए. ಅದರ ಜೊತೆಗೆ ಕರ್ನಾಟಕ ಸರ್ಕಾರದ 2,000 ರೂಪಾಯಿ ಅದು ಮುಂದುವರಿಯುತ್ತೆ. सबसे गरीब परिवारों के बैंक अकाउंट में हर महीने 10,500 रुपए ठकाठक 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 जाएगा. ಪ್ರತಿ ಬಡ ಕುಟುಂಬದ ಮಹಿಳೆಯರ ಹೆಸರಿಗೆ 8,500 ಕೇಂದ್ರದ್ದು, 2,000 ರಾಜ್ಯ ಸರ್ಕಾರದ್ದು, 10,500 ಪ್ರತಿ ತಿಂಗಳು ಯಾವುದೇ ಕಾರಣಕ್ಕೂ ತಪ್ಪದೆ ನಿಮಗೆ ಸೇರಲು. करोड़ों परिवारों की जिंदगी बदल जाएगी. करोड़ों परिवारों की जिंदगी बदल जाएगी. ಕೋಟ್ಯಾಂತರ ಜನರ ಜೀವನದಲ್ಲಿ ಬದಲಾವಣೆಯನ್ನು ಕಾಣುವಂತ ಸಾಧ್ಯ ಆಗುತ್ತೆ. क्रांतिकारी काम है. ಇದು ಒಂದು ಕ್ರಾಂತಿಕಾರಿಯಾದಂತಹ ಹೆಜ್ಜೆ. मगर कांग्रेस पार्टी वहां नहीं रुकी. कांग्रेस पार्टी वहां नहीं रुकी. ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಪಾರ್ಟಿ ಅಲ್ಲಿಗೆ ಮಾತ್ರ ಸೀಮಿತ ಆಗಲ್ಲ. एक महिला को साल के 1 लाख रुपए. अब आप पूछोगे बेरोजगार युवाओं का क्या होगा? ಮಹಿಳೆಯರಿಗೆ 1 ಲಕ್ಷ ಕೊಡುವಂಥದ್ದು ನಾವು ಹೇಳಿದ್ದೇವೆ. ಆದರೆ ನಿಮ್ಮ ಪ್ರಶ್ನೆ, ನಮ್ಮ ಯುವಕರಿಗೆ ನಿಮ್ಮ ಬೇಡಿಕೆ, ನಿಮ್ಮ ಕಾರ್ಯಕ್ರಮಗಳು ಏನು ಅಂತ. मैं आज कर्नाटका के बेरोजगार युवाओं को बताने आया हूं. ನಿರೋಗಿ ಯುವಕರಿಗೆ ಇವತ್ತು ನಾನು ಈ ಸಂದೇಶ ಕೊಡೋಕೆ ಬಂದಿದ್ದೇನೆ. कांग्रेस पार्टी आपके लिए क्या करने जा रही है? ऐतिहासिक क्रांतिकारी काम करने जा रही है. ಒಂದು ಐತಿಹಾಸಿಕವಾದಂಥ ಕಾರ್ಯಕ್ರಮವನ್ನು ನಿಮ್ಮ ಮುಂದೆ ನಾನು ತಂದಿದ್ದೇನೆ. शायद जो आप अपने सपने में भी नहीं देख सकते थे. ನಾವು ನಮ್ಮ ಕನಸು ಮನಸ್ಸಲ್ಲೂ ಆಲೋಚನೆ ಮಾಡದೇ ಇರುವಂತ योजना का नाम पहली नौकरी पक्की. ಯಾರು ಪದವಿಯನ್ನು ಮುಗಿಸಿರ್ತಾರೆ ನಿಮಗೆ ಕೆಲಸ ನಿಶ್ಚಿತವಾಗಿ ಕೊಡುವಂತಹ ಯೋಜನೆ. पहली नौकरी पक्की मतलब जो भी बेरोजगार युवा हैं उनको हम पहली नौकरी का अधिकार देने जा रहे हैं. ಯಾರು ಯುವಕರು ಯುವತಿಯರಿದ್ದಾರೆ ಅವರು ಪದವಿ ಮಾಡಿದ ಕೂಡಲೇ ಅವರಿಗೆ ಮೊದಲನೇ ಕೆಲಸವನ್ನ ಕೊಡುವಂತಹ ಯೋಜನೆ ನಾವು ಜಾರಿ ಮಾಡಲಿದ್ದೇವೆ. आप आज अपने आप से पूछो, अगर आप कर्नाटक में युवा हो, आप अपने आप से एक सवाल पूछो. अगर आपके पास डिप्लोमा है, अगर आप ग्रेजुएट हो, यूनिवर्सिटी के कॉलेज के ग्रेजुएट हो, तो कांग्रेस पार्टी की सरकार आपको एक अधिकार देने जा रही है. ನನ್ನ ಯುವಕ ಯುವತಿಯರೇ, ನೀವು ನಿಮ್ಮ ಪದವಿ ಅಥವಾ ಡಿಪ್ಲೊಮಾ ಮುಗಿಸಿದ ಮೇಲೆ ನೀವು ಆಲೋಚನೆ ಮಾಡಿ. ಒಬ್ಬ ಯುವಕ ಡಿಪ್ಲೊಮಾ ಮಾಡಿ ಅಥವಾ ಡಿಗ್ರಿಯನ್ನು ಮುಗಿಸಿದ ಮೇಲೆ ಅವನ ಮುಂದೆ ಇರುವಂಥ ಭವಿಷ್ಯ ಏನು ಅಂತ ಆಲೋಚನೆ ಮಾಡಿ. अमीर घर के बच्चे नौकरी करने से पहले अप्रेंटिसशिप करते हैं, बड़ी बड़ी कंपनियों में जाते हैं, पब्लिक सेक्टर में जाते हैं, सरकारी ऑफिसेज में जाते हैं. ಈ उनको 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 6 महीने की 1 साल की नौकरी मिलती है. पेड नौकरी होती है, उसमें उनकी ट्रेनिंग होती है. ये हक आज तक हिंदुस्तान के गरीब युवाओं को नहीं मिला. ಶ್ರೀಮಂತರ ಮಕ್ಕಳು ಅವರ ಶಿಫಾರಸು ಮೂಲಕ ಅನೇಕ ಕಾರ್ಖಾನೆಗಳಲ್ಲಾಗಲಿ ಅಥವಾ ಪಬ್ಲಿಕ್ ಸೆಕ್ಟರಲ್ಲಾಗಲಿ ಅಥವಾ ಸರ್ಕಾರಿ ಸಂಸ್ಥೆಗಳಲ್ಲಾಗಲಿ ಅವರು ಅಪ್ರೆಂಟಿಸ್ಶಿಪ್ ಮಾಡಿ ಅವ್ರಿಗೆ ತಿಂಗಳಿಗೆ ಸಂಭಾವನೆ ಬರುವಂಥ ಯೋಜನೆ ನಾವು ಕೊಡಕ್ಕೆ ಸಾಧ್ಯ. ಆದರೆ ಯಾವುದೇ ಸರ್ಕಾರ ಕಡು ಬಡವರ ಮಕ್ಕಳು ವಿದ್ಯಾವಂತರ ಆದ್ರೂ ಅವ್ರಿಗೆ ಈ ಯೋಜನೆ ದಕ್ತಾ ಇರಲಿಲ್ಲ. ಈ ನ್ಯಾಯವನ್ನು ಕಾಂಗ್ರೆಸ್ ಪಾರ್ಟಿ ಮಾಡಕ್ಕೆ ಮುಂದಾಗ್ತಾ ಇದೆ. कांग्रेस पार्टी हिंदुस्तान के हर बेरोजगार युवा को 1 साल की अप्रेंटिसशिप का अधिकार देगी. 1 साल में युवा को हर महीने 8,500 रुपए मिलेगा. 1 साल का 1 लाख रुपए मिलेगा और बेस्ट क्वालिटी की उसको ट्रेनिंग मिलेगी. ನಮ್ಮ ಸರ್ಕಾರ ಬಂದಿದ್ದಲ್ಲಿ ನಮ್ಮ ರಾಷ್ಟ್ರ ವ್ಯಾಪ್ತಿಯ ಯುವಕ ಯುವತಿಯರಿಗೆ ಅವರು ಅವರ ವಿದ್ಯೆಯನ್ನು ಏನು ಪದವಿ ಅಥವಾ ಡಿಪ್ಲೊಮಾ ಮಾಡಿದ ಮೇಲೆ ಅಪ್ರೆಂಟಿಸ್ಸಿನ ಈ ಒಂದು ಅಧಿಕಾರ ಎಲ್ಲ ಬಡ ಕುಟುಂಬಗಳಿಗೂ ವಿತರಿಸಿ ಪ್ರತಿ ತಿಂಗಳು 8,500 ಸಂಭಾವನೆಯನ್ನು ಕೊಟ್ಟು ವರ್ಷಕ್ಕೆ 1 ಲಕ್ಷ ರೂಪಾಯಿ हिंदुस्तान ಮುಂದಾಗ್ತಾ ಇದೆ. हिंदुस्तान की इंडस्ट्रीज को, पब्लिक सेक्टर को
करोड़ों ट्रेंड युवा मिलेंगे। ನಿಮಗೆ ತರಬೇತಿ ಕೊಡೋ ಮೂಲಕ ಈ ರಾಷ್ಟ್ರ ವ್ಯಾಪ್ತಿಯಲ್ಲಿರುವಂತಹ ಕೈಗಾರಿಕೆಗಳು ಅಥವಾ ಉದ್ಯಮಿಗಳಿಗೆ ಉತ್ತಮವಾದಂತಹ ತರಬೇತಿ ಹೊಂದಿರುವಂತಹ ಯುವಕರು ಲಭ್ಯವಾಗುತ್ತಾರೆ. ये है पहली नौकरी पक्की योजना। ಇದು ನಿಮ್ಮ ವಿದ್ಯೆಯನ್ನು ಮುಗಿಸಿದ ಕೂಡಲೇ ನಿಮ್ಮ ನೌಕರಿ ಪಕ್ಕಿ ಆಗುವಂತ ಈ ಯೋಜನೆ ಕಾಂಗ್ರೆಸ್ ಇಂದ ನಾವು ಜಾರಿ एक साल के बाद अगर युवा ने अच्छा काम किया तो उसकी नौकरी परमानेंट हो जाएगी। ನೀವು ನಿಮ್ಮ ತರಬೇತಿ ಸಂದರ್ಭದಲ್ಲಿ ಉತ್ತಮವಾದಂತಹ ಕಾರ್ಯವನ್ನು ನಿರ್ವಹಿಸಿದಲ್ಲಿ ನಿಮ್ಮ ಆ ವೃತ್ತಿಯಲ್ಲಿ ಆ ಹುದ್ದೆ ಕಾಯಂ ಆಗುವಂತಹ ಯೋಜನೆಯು ಕೂಡ ನಾವು ಜಾರಿ ಮಾಡ್ತೇವೆ. हमारी सरकार दुनिया में पहली सरकार होगी जो अप्रेंटिसशिप का अधिकार अपने युवाओं को देने जा रही है। ಇಡೀ ವಿಶ್ವದಲ್ಲೇ ಅಪ್ರೆಂಟಿಸ್ ಟ್ರೈನಿಂಗ್ ಏನಿದೆ ನಮ್ಮ ಯುವತಿಯರಿಗೆ ಜಾರಿ ಮಾಡ್ತಾ ಇರುವಂಥದ್ದು ಇದು ವಿಶ್ವದಲ್ಲೇ ಮೊದಲನೇ ಒಂದು ರಾಷ್ಟ್ರ ಆಗುತ್ತೆ, ಅದು ಭಾರತ. किसानों की मैंने बात की, महिलाओं की बात की, युवाओं की बात की, मजदूरों की भी बात करनी है। ರೈತರ ವಿಚಾರ ಮಾತಾಡಿದ್ದೇವೆ, ಮಹಿಳೆಯರ ವಿಚಾರ ಮಾತಾಡಿದ್ದೇವೆ, ಯುವತಿಯರ ವಿಚಾರ ಮಾತಾಡಿದ್ದೇವೆ. ಈಗ ನಾನು ಕಾರ್ಮಿಕ ವಿಚಾರ ಮಾತಾಡುತ್ತೇನೆ. हिंदुस्तान में हम 400 रुपए की मिनिमम वेज लगाने जा रहे हैं। ನರೇಗಾದಲ್ಲಿ 400 ರೂಪಾಯಿ ಪ್ರತಿದಿನ ಕೂಲಿಯನ್ನು ನಾವು ನಿಗದಿ ಮಾಡಕ್ಕೆ ಹೋಗ್ತಾ ಇದ್ದೇವೆ. मनरेगा पहले गांव में होता था, हम मनरेगा शहर में भी चलाएंगे। ನರೇಗಾ ಯೋಜನೆ ಕೇವಲ ಗ್ರಾಮೀಣ ಭಾಗಕ್ಕೆ ಮಾತ್ರ ಸೀಮಿತ ಇತ್ತು, ಅದನ್ನ ಈಗ ನಗರ ಪ್ರದೇಶಕ್ಕೂ ನಾವು ಜಾರಿ ಮಾಡಲಿದ್ದೇವೆ. और जो आशा और आंगनवाड़ी की महिलाएं हैं उनकी हम आमदनी दुगनी करने जा रहे हैं। ಆಶಾ ಮತ್ತು ಅಂಗನವಾಡಿ ಕಾರ್ಯಕರ್ತರಿಗೆ ಅವರ ಬದುಕನ್ನು ಹಸನು ಮಾಡುವಂಥದ್ದಕ್ಕೆ ಅವರ ಸಂಭಾವನೆಯನ್ನ ದುಗ್ನ ಮಾಡುವಂಥ ಕೆಲಸ ನಾವು ಮಾಡಕ್ಕೆ ಮುಂದಾಗ್ತಾ ಇದ್ದೇವೆ. सरकार में और पब्लिक सेक्टर यूनिट में लाखों लोग कॉन्ट्रैक्ट बेसिस पे काम करते हैं। ಇದು ಸರ್ಕಾರದ ರಾಷ್ಟ್ರ ಮಟ್ಟದಲ್ಲಿ ಅಥವಾ ರಾಜ್ಯ ಮಟ್ಟದಲ್ಲಿ ಲಕ್ಷಾಂತರ ಯುವಕರು ಗುತ್ತಿಗೆ ಆಧಾರ ಮೇಲೆ ನೌಕರಿಯನ್ನು ಮಾಡ್ತಾ ಇದ್ದಾರೆ. उनकी कोई जॉब सिक्योरिटी नहीं होती, उनको कभी भी नौकरी से निकाला जा सकता है। ಅವರ ನೌಕರಿ ಯಾವುದೇ ಕಾರಣಕ್ಕೂ ಕಾಯಂ ಆಗಕ್ಕೆ ಸಾಧ್ಯ ಇಲ್ಲ. ಯಾವಾಗ ಬೇಕಾದರೂ ಅವ್ರಿಗೆ ಆ ನೌಕರಿಯಿಂದ ತೆಗೆದಾಕುವಂತಹ ಅವಕಾಶಗಳು ಹೆಚ್ಚಾಗಿದೆ. ये जो कॉन्ट्रैक्ट लेबर है, ठेकेदारी प्रथा है, इसको हम सरकार में और पब्लिक सेक्टर कंपनीज में खत्म करने जा रहे हैं। ಇದು ಗುತ್ತಿಗೆ ನೌಕರಿ ಮಾಡುವಂತಹ ಪದ್ಧತಿಯನ್ನ ಸರ್ಕಾರಿ ಅರೆ ಸರ್ಕಾರಿ ಸಂಸ್ಥೆಗಳಲ್ಲಿ ಸಂಪೂರ್ಣವಾಗಿ ನಾವು ನಿಷೇಧ ಮಾಡುವಂಥದ್ದಕ್ಕೆ ಮುಂದಾಗುತ್ತೇವೆ. अगर सरकार में पब्लिक सेक्टर में किसी को नौकरी मिलेगी, चाहे वो कोई भी हो, किसी भी जात का हो, गरीब हो, उसे परमानेंट नौकरी मिलेगी। ಸರ್ಕಾರ ಮತ್ತು ಅರೆ ಸರ್ಕಾರಿ ನೌಕರಿಯಲ್ಲಿ ಗುತ್ತಿಗೆ ಪದ್ಧತಿಯನ್ನು ರದ್ದು ಮಾಡಿ ಯಾವುದೇ ಯುವತಿ ನೌಕರಿಗೆ ಸೇರಿದಂತಹ ಸಂದರ್ಭದಲ್ಲಿ ಜಾಬ್ ಸೆಕ್ಯೂರಿಟಿ ಹೊಂದಿಗೆ ಅವರ ನೌಕರಿಯನ್ನು ಕಾಯಂ ಮಾಡುವಂಥ ಕೆಲಸ ನಾವು ಮಾಡಕ್ಕೆ ಮುಂದೆ. जॉब सिक्योरिटी होगी और रिस्पेक्ट होगी। बिना रिस्पेक्ट, बिना जॉब सिक्योरिटी हम उसे नहीं जीने देंगे। हम उसको 100% रिस्पेक्ट और जॉब सिक्योरिटी देंगे। ನಿಮ್ಮ ನೌಕರಿ ಮಾಡುವಂಥ ಸ್ಥಳದಲ್ಲಿ ಗೌರವ ಮತ್ತು ನಿಮ್ಮ ನೌಕರಿಯನ್ನು ಕಾಯಂ ಮಾಡುವ ಮೂಲಕ ನಿಮಗೆ ಗೌರವದಿಂದ ನಡೆಸಿಕೊಳ್ಳುವಂಥ ಕೆಲಸ ಮಾಡುತ್ತೇವೆ. आपने कुछ दिन पहले नरेंद्र मोदी जी का इंटरव्यू देखा होगा। ಕೆಲವು ದಿನಗಳ ಹಿಂದೆ ತಾವೆಲ್ಲರೂ ನರೇಂದ್ರ ಮೋದಿ ಅವರ ಸಂಭಾಷಣೆಯನ್ನು ಕೇಳಿರಬಹುದು. उस इंटरव्यू में उन्होंने इलेक्टोरल बॉन्ड्स के बारे में चर्चा की। ತಾವು ಆ ಸಂಭಾಷಣೆಯಲ್ಲಿ ಚುನಾವಣಾ ಬಾಂಡ್ಗಳ ವಿಚಾರದಲ್ಲಿ ಕೇಳಿರಬಹುದು. 1-1.5 घंटे का इंटरव्यू था। उन्होंने इलेक्टोरल बॉन्ड्स की सफाई देने की कोशिश की। 1-1.5 ಗಂಟೆ ಅವರ ಸಂಭಾಷಣೆ ಏನು ಮಾಧ್ಯಮದೊಂದಿಗೆ ಮಾತಾಡಿದ್ದಾರೆ. ಎಲೆಕ್ಷನ್ ಬಾಂಡ್ಸಿನ ಕುರಿತು ಸಮಜಾಯಿಸಿ ಕೊಡುವಂತ ಪ್ರಯತ್ನ ಅವರು ಮಾಡ್ತಾ ಇದ್ರು. एक काम कीजिए, उस वीडियो को आप देखिए, गूगल पे जाइए, उनका इंटरव्यू देखिए, और जब वो इलेक्टोरल बॉन्ड्स की बात करते हैं तो उनके हाथ कांप रहे हैं। ತಾವೊಂದು ಕೆಲಸ ಮಾಡಿ, ಗೂಗಲ್ನಲ್ಲಿ ಅದು ಆ ಸಂಭಾಷಣೆ ಲಭ್ಯವಿದೆ, ನೀವೆಲ್ಲರೂ ಅದನ್ನು ನೋಡಿ. ಎಲೆಕ್ಷನ್ ಬಾಂಡ್ ವಿಚಾರ ಅವರು ಮಾತಾಡುವಂತ ಸಂದರ್ಭದಲ್ಲಿ ಅವರ ಕೈ ನಡುಕ್ತಾ ಇದ್ದಂಥದ್ದು ತಾವೆಲ್ಲರೂ ನೋಡಬಹುದು. क्योंकि इलेक्टोरल बॉन्ड्स हिंदुस्तान का सबसे बड़ा भ्रष्टाचार है।
ಚುನಾವಣೆ ಬಾಂಡ್ಗಳು ಏನು ಎಲೆಕ್ಷನ್ ಬಾಂಡ್ಗಳು ಮಾಡಿದ್ರು, ವಿಶ್ವದಲ್ಲೇ ಇದು ಎಲ್ಲದಕ್ಕಿಂತ ದೊಡ್ಡ ಒಂದು ಏನು ಕರಪ್ಷನ್ ಹಗರಣ ಆಗಿದೆ. प्रधानमंत्री कहते हैं इलेक्टोरल बॉन्ड से हिंदुस्तान का राजनीतिक सिस्टम साफ होगा। ಪ್ರಧಾನಮಂತ್ರಿಯವರು ಹೇಳ್ತಾರೆ ಈ ಚುನಾವಣೆ ಬಾಂಡ್ ಮೂಲಕ ರಾಜಕೀಯ ವ್ಯವಸ್ಥೆಯಲ್ಲಿ ಸ್ವಚ್ಛತೆ ಬರುತ್ತೆ ಅಂತ ಹೇಳಿ. फिर पैसे किसने दिए, किसको दिए, किस तारीख दिए, वो सारा छुपा दिया उन्होंने। ಈ ಎಲೆಕ್ಷನ್ ಬಾಂಡ್ಗಳು ಯಾರಿಂದ ಪಡ್ಕೊಂಡ್ರಿ, ಎಲ್ಲಿ ಖರ್ಚು ಮಾಡಿದ್ರಿ ಅನ್ನೋದನ್ನ ಸಂಪೂರ್ಣವಾಗಿ ನಿಗೂಢವಾಗಿ ನಮ್ಮ ಮುಂದೆ ಇಟ್ಟಿದ್ದಾರೆ. सुप्रीम कोर्ट ने उनकी योजना को रद्द कर दिया, कहा यह इलेक्टोरल बॉन्ड स्कीम इलीगल है, बंद कर दिया उसे। ಸರ್ವೋಚ್ಚ ನ್ಯಾಯಾಲಯವು ಬಹಳ ಕಠಿಣವಾಗಿ ಹೇಳಿದೆ ಈ ಎಲೆಕ್ಷನ್ ಬಾಂಡ್ ಅನ್ನ ಸಂಪೂರ್ಣವಾಗಿ ರದ್ದು ಮಾಡಬೇಕು ಅಂತ ಹೇಳಿ. और कहा कि सारा डेटा पब्लिक को दिखाओ। ಜೊತೆಗೆ ಸರ್ವೋಚ್ಚ ನ್ಯಾಯಾಲಯ ಹೇಳ್ತು, ಎಲ್ಲಿಂದ ನಿಮಗೆ ಈ ಹಣ ಸಂಗ್ರಹ ಆಗಿದೆ, ಇದು ಪಡಿಬೇಕಾದ್ರೆ ನಿಮ್ಮ ಕಾರಣಗಳೇನು, ಇದು ಬಹಿರಂಗವಾಗಿ ಸಾರ್ವಜನಿಕರಿಗೆ ತಿಳಿಸಬೇಕು ಅಂತ ಹೇಳಿ. डेटा पब्लिक होता है तो पता लगता है। एक दिन किसी कंपनी को कॉन्ट्रैक्ट मिलता है, उसके एकदम बाद वही कंपनी बीजेपी को हजारों करोड़ रुपए पकड़ा देती है। ಈ ಮಾಹಿತಿ ಸಾರ್ವಜನಿಕ ವಲಯದಲ್ಲಿ ಬಂದಂತಹ ಸಂದರ್ಭದಲ್ಲಿ ಗೊತ್ತಾಗುತ್ತೆ. ಕೆಲವು ಕಂಪನಿಗಳಿಗೆ ಕೆಲಸದ ಆದೇಶ, ಕಾರ್ಯ ಆದೇಶ ಕೊಟ್ಟಿದ ಮೇಲೆ ಮಾರನೇ ದಿವಸ ಬಿಜೆಪಿಗೆ ಲಕ್ಷಾಂತರ ರೂಪಾಯಿ ಹೂಡಿಕರಿಸಿ ಎಲೆಕ್ಷನ್ ಬಾಂಡ್ ಮೂಲಕ ಪಡ್ಕೊಂಡಿರುವಂತದ್ದು. किसी कंपनी पर सीबीआई इंक्वायरी होती है, ईडी की इंक्वायरी होती है, कुछ ही दिन बाद वो कंपनी बीजेपी को पैसा देती है और सीबीआई इंक्वायरी खत्म हो जाती है। ತಮಗೆ ಗೊತ್ತಿದೆ, ಭ್ರಷ್ಟಾಚಾರವನ್ನು ನಿರ್ಮೂಲನೆ ಮಾಡುವಂತಹ ನೆಪದಲ್ಲಿ ಕೆಲವರ ಮೇಲೆ ಸಿಬಿಐ, ಇಡಿ ಮತ್ತು ಇನ್ಕಮ್ ಟ್ಯಾಕ್ಸ್ ದಾಳಿಗಳನ್ನ ಮಾಡಿ ಅವರಿಗೆ ಹೆದರಿಸಿ ಅವರಿಂದ ಹಣವನ್ನು ವಸೂಲಿ ಮಾಡಿ ಸಿಬಿಐ, ಇಡಿ ಅಥವಾ ಇನ್ಕಮ್ ಟ್ಯಾಕ್ಸ್ ಮುಕದ್ದಮೆಗಳನ್ನ ರದ್ದು ಮಾಡಿರುವಂಥದ್ದು ನಮ್ಮ ಮುಂದೆ ಮಾಹಿತಿ ಇದೆ. सड़कों पे इसे एक्सटॉर्शन कहा जाता है, हफ्तेबाजी कह जाती है। ಇದಕ್ಕೆ ವಾರ ವಸೂಲಿ ಮಾಡುವಂತಹ ಪರಿಸ್ಥಿತಿಗೆ ಇವರು ತಂದು ನಿಲ್ಲಿಸಿದ್ದಾರೆ. आमतौर से ये काम छोटे छोटे गुंडे करते हैं। ಇದು ಸಾಮಾನ್ಯವಾಗಿ ನಮ್ಮ ಮಧ್ಯೆ ಇರುವಂತಹ ಕೆಲವು ಗೂಂಡಾಗಳು ಮಾಡುವಂತ ಕೆಲಸ. ಇವತ್ತು ಒಂದು किसी को धमका दिया और उससे पैसे ले लिए। ಕೆಲವರಿಗೆ ಹೆದರಿಸಿ ಬೆದರಿಸಿ ಹಣ ಪಡ್ಕೊಳ್ಳೋದು. दुनिया का सबसे बड़ा एक्सटॉर्शन स्कैम इलेक्टोरल बॉन्ड्स है। ವಿಶ್ವದಲ್ಲೇ ಅತ್ಯಂತ ಗಂಭೀರವಾದಂತಹ ಒಂದು ಭ್ರಷ್ಟಾಚಾರದ ಸ್ಕ್ಯಾಮ್ ಅಂದ್ರೆ ಇದು ಎಲೆಕ್ಷನ್ ಬಾಂಡ್. इसीलिए इसको समझाते हुए प्रधानमंत्री के हाथ कांप रहे थे। ಈ ಕಾರಣಕ್ಕಾಗಿದೆ ಇದರ ಸಮಜಾಯಿಸಿ ಕೊಡುವಂತಹ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಕೈ ನಡುಕ್ತಾ ಇದ್ದಂಥದ್ದು ನಾವೆಲ್ಲರೂ ನೋಡಬಹುದು. सरकार ने कंपनियों को धमकाकर, डराकर उनसे पैसे लिए हैं। ಸರ್ಕಾರ ತನ್ನ ಒಂದು ಪ್ರಭಾವವನ್ನು ಬೀರಿ ಕೈಗಾರಿಕಾ ಉದ್ಯಮಿಗಳಿಗೆ ಹೆದರಿಸಿ ಬೆದರಿಸಿ ಹಣವನ್ನು ವಸೂಲಿ ಮಾಡಿರುವಂಥದ್ದು. हजारों करोड़ के इंफ्रास्ट्रक्चर के प्रोजेक्ट्स देने के बाद हफ्ता लिया है, शेयर लिया है, प्रॉफिट शेयर लिया है। ಕೋಟ್ಯಾಂತರ ರೂಪಾಯಿ ಬೆಳೆ ಬಾಳುವಂತಹ ಅಭಿವೃದ್ಧಿ ಕೆಲಸಗಳಲ್ಲೂ ಕೂಡ ಅವರು ಯಾರು ಕೊಟ್ಟಿದ್ದಾರೆ ಅವರಿಂದ ಇವರು ಹಫ್ತಾ ವಸೂಲಿ ಮಾಡೋ ರೀತಿಯಲ್ಲಿ ಹಣ ಸಂಗ್ರಹ ಮಾಡಿದ್ದಾರೆ. मगर ये बातें आपको मीडिया नहीं कहेगी, क्योंकि मीडिया आपकी नहीं है, किसानों की नहीं है, मजदूरों की नहीं है। ಈ ವಿಚಾರಗಳು ತಮಗೆ ಮಾಹಿತಿ ತಂದುಕೊಡುವಂಥದ್ರಲ್ಲಿ ನಮ್ಮ ಮಾಧ್ಯಮವರು ನೇರವಾಗಿ ನಿಮಗೆ ಹೇಳಕ್ ಸಾಧ್ಯ ಇಲ್ಲ. ಯಾಕಂದ್ರೆ ಇವರು ಸಾಮಾನ್ಯ ಜನರಾಗ್ಲಿ, ಪ್ರಜೆಗಳಾಗ್ಲಿ, ರೈತರಾಗ್ಲಿ ಇವರ ಪರ ಇರುವಂತಹ ಮಾಧ್ಯಮ ಅಲ್ಲ. चुनाव में मैंने आपसे कहा था कि यहां पे एक बीजेपी है और दूसरी उनकी बी टीम है। ಚುನಾವಣಾ ಸಂದರ್ಭದಲ್ಲಿ ನಿಮ್ಗೆ ಹೇಳಿತ್ತು, ಒಂದು ಕಡೆ ಬಿಜೆಪಿ ಆದರೆ ಮತ್ತೊಂದು ಕಡೆ ಬಿ ಟೀಮ್ ಇದೆ ಅಂತ ಹೇಳಿ. और आपने ये बात मान ली थी ತಾವೆಲ್ಲರೂ ಇದನ್ನ ಸಾಕ್ಷಿಯಾಗಿ ಒಪ್ಕೊಂಡಿದ್ರಿ. और आज ये बात सबके सामने आ गई है। सिर्फ बी टीम नहीं है, उनके पार्टनर है। ಇದು ಕೇವಲ ಇದು ಒಂದು ರಾಜಕೀಯವಾದಂತಹ ವ್ಯಾಖ್ಯೆ ಆಗಿರಲಿಲ್ಲ. ಇವತ್ತು ನೈಜವಾಗಿ ಎ ಟೀಮ್ ಜೊತೆಗೆ ಬಿ ಟೀಮ್ ಇಬ್ರು ಮಿಲನ ಆಗಿರುವಂತದ್ದು ನಮ್ಮ ಮುಂದೆ ಕಾಣ್ತಾ ಇದೆ. उनकी 24 घंटे मदद करते हैं एक दूसरे की वो 24 घंटा मदद करते हैं। ಇವರು ಪರಸ್ಪರ ಒಬ್ರಿಗೊಬ್ರು ಸಹಾಯ ಮಾಡುವಂತದಕ್ಕೆ ಪಾರ್ಟ್ನರ್ ಆಗಿ ನಮ್ಮ ಮುಂದೆ ಬಂದಿದ್ದಾರೆ. यहाँ पे आप कांग्रेस पार्टी के कैंडिडेट को जिताइए, भारी बहुमत से जिताइए और पूरे कर्नाटक में कांग्रेस पार्टी का समर्थन कीजिए। ಇಲ್ಲಿ ತಾವೆಲ್ಲರೂ
ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ಆಶೀರ್ವಾದವನ್ನು ಮಾಡಬೇಕು, ಗೆಲ್ಲಿಸಬೇಕು. ಇದೇ ರೀತಿಯಲ್ಲಿ ರಾಜ್ಯದ ಉದ್ದಕ್ಕೂ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಬೇಕಾಗಿ ನಾನು और हमारे जो कार्यकर्ता हैं, बब्बर शेर हैं, आपको दिल से मैं धन्यवाद करता हूं कि आप हमारी विचारधारा के लिए और कांग्रेस के लिए 24 घंटा लड़ते हो, अपना खून पसीना देते हो. ನನ್ನ ಪಕ್ಷದ ಕಾರ್ಯಕರ್ತರು, ಈ ಪಕ್ಷದ ಸಿಪಾಯಿಗಳು, ನಿಮ್ಮ ಮೇಲೆ ನನ್ನ ನಂಬಿಕೆ ಇದೆ. ನೀವೆಲ್ಲರೂ ನಮ್ಮ ಪಕ್ಷಕ್ಕೆ ಬೆಂಬಲವನ್ನು ಕೊಡಿಸೋದ್ರಲ್ಲಿ ಮುಂದಾಗಿ. धन्यवाद. जय हिंद. ಜೈ ಹಿಂದ್. ಕ್ರಮ ಸಂಖ್ಯೆ 2, ಏಪ್ರಿಲ್ 26ನೇ ತಾರೀಕು ನಿಮ್ಮ ಮತವನ್ನ ಹಸ್ತದ ಗುರುತಿಗೆ ನೀಡಿ ಶ್ರೀ ವೆಂಕಟರಮಣೇಗೌಡರನ್ನ, ಮಂಡ್ಯದ ಸ್ಟಾರ್ ಶ್ರೀ ವೆಂಕಟರಮಣೇಗೌಡರನ್ನ ಸಂಸತ್ತಿನ ಸ್ಟಾರ್ ಆಗಿ ಹೊಳಿಸುವಂತಹ ಸದಾವಕಾಶ ನಿಮ್ಮೆಲ್ಲರಿಗೂ ಇದೆ. ಆ ಅವಕಾಶವನ್ನು ಉಪಯೋಗಿಸಿಕೊಂಡು ಬರದ ನಾಡು ನಾಗಮಂಗಲ ಮಂಡ್ಯ ಜಿಲ್ಲೆಯಲ್ಲಿದೆ. ಬರದ ನಾಡಿನಿಂದ ಬಂದಂತಹ ಬೆವರಿನಿಂದ ಹಣ